ಪುನಃ ಮುಂದಕ್ಕೆ ಹೋಗ್ತಾರೆ. ಏನು ಇಷ್ಟೊಂದು ಟಿಂಟೆಡ್ ಐತಲ್ಲ ಇದು, ಮುಂದ್ಗಡೆನೂ ಹಾಕೊಂಡು ಕಣೋ ಟಿಂಟೆಡ್ಡು. ನೋಡು ಎಲ್ಲ ನೋಡೋನೆ, ಯಾರೋ ನನ್ನ ಮಕ್ಕಳದು ಖತರ್ನಾಕ್ ನನ್ನ ಮಕ್ಕಳಿದೆ ಕಣೋ, ಸಿಲ್ವರ್ದು ಅಂತೇಳಿ ನನ್ನ ಮಗ ಸೂರ್ಯದ ಆ ಗಾಡಿ ಇದು. ನಾನು ಹೋಗ್ತೀನಿ ಹತ್ರ ನೋಡೋಣ ಯಾರಿದ್ದಾರೆ, ನಾನು ಹತ್ರಕ್ಕೆ ಹೋಗ್ತೀನಿ ಅಂತ ಅಂದ್ಬಿಟ್ಟು ಅಂತ ಇವ್ನು ಹಿಂಗೆ ಕೆಳಗಡೆ ಯಾರು ಬಂದಿದ್ರು ಪೆದ್ಗುಂಡ ತಿರುಗ್ತಾ ಇದ್ದಂಗೆ ಫುಲ್ ಒಂದೇ ಏಟು ಅವನಿಗೆ ಸೂರಿಗೆ. ಹೌದಾ? ಓಪನ್ ಇಲ್ಲಿಂದ ಹಿಡಿದು ಇಲ್ಲಿವರೆಗೂ ಒಂದೇ ಏಟ್ಗೆ ಓಪನ್ ಆಗ್ಬಿಟ್ಟಿದೆ. ಲೆಕ್ಕ ಹಾಕೊಳ್ಳಿ, ಗೋವಿಂದಾನೇ ಆಗ್ಬಿಟ್ಟ ಅವನು ಸೂರಿ ಹೋದ್ಮೇಲೆ. ಮಚ್ಚೇಟು ತಿಂದು ಕೊತ್ವಾಲ ಮಣ್ಣಾದ, ಗುಂಡೇಟಿನ ದಾಳಿಗೆ ಸಿಕ್ಕಿ ಸತ್ತ ಜಯರಾಜ್. ಆಯಿಲ್ ಕುಮಾರ್ನದಾಯ್ತು ಬರ್ಬರ ಕೊಲೆ, ಪೊಲೀಸ್ ಎನ್ಕೌಂಟರ್ಗೆ ಬಲಿಯಾದ ಡೆಡ್ಲಿ ಸೋಮ. ಪಾತಕ ಲೋಕದಲ್ಲಿ ಮೆರೆದವರೆಲ್ಲ ಆಗಿದ್ದು ರಕ್ತ ಸಿಕ್ತ ಅಂತ್ಯವೇ. ಬದುಕಿದವರೇನೋ ದವಲತ್ತು ತೋರಿಸಬಹುದು, ಆದರೆ ನೆಮ್ಮದಿಯ ನಿದ್ದೆ ಇಲ್ಲ. ಎಲ್ಲಿಂದ ಗುಂಡು ಹಾರಿ ಬರುತ್ತೋ ಎಂಬ ಚಿಂತೆಗೆ ಕೊನೆಯಿಲ್ಲ. ರೌಡಿಸಂ ಪ್ರಭಾವಕ್ಕೆ ಒಳಗಾಗಬೇಡಿ, ಎಚ್ಚರ ಎಚ್ಚರ. ಸ್ಟಾಕ್ ಮಾರ್ಕೆಟ್ ನಲ್ಲಿ ಸಕ್ಸಸ್ಫುಲ್ ಟ್ರೇಡರ್ ಹಾಗೂ ಇನ್ವೆಸ್ಟರ್ ಆಗಬೇಕು ಅಂತ ನಿಮಗೂ ಅನಿಸ್ತಾ ಇದೆನಾ? ಸ್ಟಾಕ್ ಮಾರ್ಕೆಟಿನ ಸಪ್ತಸ್ವರಗಳ ಬಗ್ಗೆ ತಿಳ್ಕೋಬೇಕೆ ಅಥವಾ ಹೆಡ್ಜಿಂಗ್ ಕಲಿಬೇಕು ಅಂತ ಇದೆ, ಈ ಕೆಳಕಂಡ ನಂಬರ್ಗೆ ಕಾಲ್ ಮಾಡಿ ಹಾಗೂ ರಿಸರ್ವ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು. ಸ್ಟಾಕ್ ಮಾರ್ಕೆಟ್ನಲ್ಲಿ ಹೆಡ್ಜಿಂಗ್ ಮಾಡಿ ಸುರಕ್ಷಿತವಾಗಿ ಹಣ ಗಳಿಸಲು ಸಂಪರ್ಕಿಸಿ CA ದಯಾನಂದ್ ಬೊಂಗಾಳೆ ಸ್ಟಾಕ್ ಮಾರ್ಕೆಟ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್, ರಾಜಾಜಿನಗರ, ಬೆಂಗಳೂರು. ಸ್ನೇಹಿತರೆ ನಮಸ್ಕಾರ. ಗೌರಿ ಶಕ್ಕಿ ಸ್ಟುಡಿಯೋದ ವಿಶೇಷ ಕಾರ್ಯಕ್ರಮ ಬೆಂಗಳೂರು ಅಂಡರ್ ವರ್ಲ್ಡ್, ನಿಮಗೆಲ್ಲ ಸ್ವಾಗತ. ನಾನು ಗೌರಿ ಶಕ್ಕಿ. SK ಉಮೇಶ್ ಸರ್ ಇದ್ದಾರೆ. ಸರ್ ನಮಸ್ತೆ, ವೆಲ್ಕಮ್ ಟು ದ ಶೋ. ಸೊ ಏನಾಗುತ್ತೆ ಸರ್, ನೀವು ಹೇಳ್ತಾ ಇದ್ರಿ, ನನಗೆ ನಿಮ್ಮ ಪರಿಸ್ಥಿತಿ ನೋಡಿ ಕೂಡ ಭಾಳ ಬೇಜಾರಾಗುತ್ತೆ. ಯಾಕೆಂದರೆ ಕೆಲಸ ಅಂದರೆ ನಾವು ಬೆಳಗ್ಗೆ 9 ಗಂಟೆಗೆ ಹೋಗಿ ರಾತ್ರಿ 6 ಗಂಟೆಗೆ ಬರೋದು, ಇಲ್ಲ ಅಂದರೆ ಇನ್ನೊಂದು ಶಿಫ್ಟಲ್ಲಿ ಹೋಗೋದಿರುತ್ತೆ. ಬಟ್ ನಿಮ್ದು ಹಾಗೆ ಅಲ್ವೇ ಅಲ್ಲ. ಇಲ್ಲ ಆಮೇಲೆ ನೈಟ್ ಎಲ್ಲ ನೀವು ಕೆಲಸ ಮಾಡಿದ್ರೆ ಮಲಗ್ತಿದ್ರೆ ಯಾವಾಗ ಸರ್ ನೀವು? ಇಲ್ಲಿ ಯಾವಾಗಾದರೂ ಒಂದು ಸ್ವಲ್ಪ ಗಾಡಿನಲ್ಲೇ ಒಂದು ಸ್ವಲ್ಪ ಮಲಿಕೊಬಿಡೋದು, ರೆಸ್ಟ್ ತೊಗೊಬಿಡೋದು. 2 ದಿವಸ 3 ದಿವಸ ಕಂಟಿನ್ಯೂಸ್ ಆಗಿರುವಂಥದ್ದು ನಾವು ಇದ್ದೀವಿ. ಯಾಕೆಂದರೆ ಮಲಿಕೊಬಿಟ್ರೆ ಆಗಲ್ವಲ್ಲ ಕೆಲಸಗಳು. ನಾವು ಆ ಮನುಷ್ಯನ ಹಿಡಿಬೇಕು ಅಂದರೆ ಎಲ್ಲ ಥರವಾದಂಥ ವಿಧಾನಗಳನ್ನ ಅನುಸರಿಸ್ತಾ ಇರಬೇಕು ಅಂದಾಗ ನಿದ್ರೆಗೆ ನಾವು ಜಾರದು ಅಂತಂದರೆ ನಮ್ಮ ಕೆಲಸಗಳು ನಿಂತೋಗ್ಬಿಡ್ತವೆ, ಕಟ್ಟಾಗ್ಬಿಡ್ತದೆ. ಆಗಲ್ಲ ಹಂಗೆ. ಆ ಟಾಸ್ಕ್ ಮುಗಿವರೆಗೂ ನಾವು ಮಾಡಲೇಬೇಕಾಗ್ತದೆ. ಬೇರೆ ಥರ ಅಲ್ಲ, ಆಫ್ ಮಾಡಿಬಿಟ್ಟು ಬಟನ್ನು ಬಂದಾದ್ಮೇಲೆ ಆನ್ ಮಾಡ್ಕೊಳ್ಳೋಣ ಮೋಟ್ರನ್ನ, ಹಂಗೆ ಆಗಲ್ಲ. ಇದು ಇದು ಮೋಟ್ರ್ ಇದು ಕಂಟಿನ್ಯೂಸ್ ಆಗಿ ಆನೇ ಇರಬೇಕು, ಅವ್ರನ್ನ ಆಫ್ ಮಾಡುವವರೆಗೂ. ಇಲ್ಲ ಅಂತಂದರೆ ನಾವು ನಮ್ದು ಆಫ್ ಮಾಡ್ಕೊಬಿಟ್ರೆ ಚಾಪ್ಟರ್ ಕ್ಲೋಸ್ ಆಗೋಯ್ತದೆ, ಮಾಡೋಕ್ಕಾಗಲ್ಲ ಕೆಲಸಗಳು. ನಾವು ಅಷ್ಟು ಮಾಡಿರೋ ಕೆಲಸ ಎಲ್ಲ ವೇಸ್ಟ್ ಆಗ್ಬಿಡುತ್ತೆ ಸರ್. ನಾವಷ್ಟು ಇನ್ಫಾರ್ಮೇಷನ್ ತೆಗ್ದಿರ್ತೀವಿ, ಓಡಾಡಿರ್ತೀವಿ, ಸ್ವಲ್ಪ ಒಂದೇ ಒಂದು ಚೂರು ಅವ್ರಿಗೇನಾದರೂ ಇನ್ಫಾರ್ಮೇಷನ್ಗಳು ಸಿಕ್ಕಿದ್ರೆ ಓಡೋಗ್ಬಿಡ್ತಾರೆ. ಸಾರ್ ಓಡೋಗ್ತಾರೆ ಅಂದರೆ ಅದು ಹೆಂಗೆ ಓಡೋಗ್ತಾರೆ ಅಂತ ಕಣ್ಣಾರೆ ನಾವು ನೋಡ್ತೀವಲ್ವ, ಅದಕ್ಕೆ ಬೇರೆ ಅದನ್ನು ಸಾಮಾನ್ಯ ಜನ ಆ ಥರ ಅದನ್ನ ಊಹಿಸ್ಕೊಳ್ಳೋದು ಇಲ್ಲ. ಕುಂಟ 2 ಕಾಲಿಲ್ದವನು ಓಡ್ಬಿಡ್ತಾನೆ ಸರ್. ಮನುಷ್ಯ ಗುಂಡೋಡಿಗೆ ಬತ್ತವ್ರು ಯಾರಾದರೂ ಅಂದ್ಬಿಟ್ರೆ ಪ್ರಾಣ ಭಯ ಅಲ್ವಾ? ಆ ಥರ ಪರಿಸ್ಥಿತಿಗಳು ಅವ್ರಿಗೆಲ್ಲ ಏಟ್ ಬೀಳ್ತವೆ, ಗುಂಡೇಟ್ ಬೀಳ್ತವೆ. ಸಿಗಾಕಬಿಟ್ರೆ ಪೂರ್ತಿ ಜಾನ್ ನಿಕಾಲ್ ಮಾಡಿಬಿಡ್ತಾರೆ ಹೊಡೆದು. ವಾರ 15 ದಿವಸ 1 ತಿಂಗಳು ಎದ್ದೇಳಬಾರ್ದು ನನ್ನ ಮಗಂದು ಕಾಲು ಕೈಲಿ. ಅದೇ ಅವ್ರಿಗೆ ನರಕ ಹೋಗ್ಬಿಡುತ್ತೆ. ರೌಡಿಗಳಿಗೆ ಅದೇನೇ ಈ ಬಟ್ಟಿ ಇಳಿಸೋ ಕಾರ್ಯಕ್ರಮ ಒಂದೇ, ಬೇರೆ ಇನ್ನೇನು ಕೇಸು ಪಾಸು ಅವೆಲ್ಲ ವೇಸ್ಟ್. ಸುಮ್ಮನೆ ಅವ್ರಿಗೆ ಹಾಕ್ಕೊಂಡು ಏನು ಮಾಡ್ತೀರಿ? ಅಲ್ಲಿ ಹೋದರೆ ಅಲ್ಲೂ ಏನು ಆರಾಮಾಗಿ ಬಿರಿಯಾನಿ ತಿಂತಾರೆ ಜೈಲಲ್ಲೂ, ಪುನಃ ಅಲ್ಲೂ ಎಣ್ಣೆ ಸ್ನಾನ, ಅಲ್ಲೂ ಮಸಾಜ್ ಮಾಡಿಸ್ಕೋತಾರೆ. ಆಮೇಲೆ ದುಡ್ಡು ಬರ್ತದೆ, ಯಾರಿಗಾರು ಎದುರಿಸ್ತಾರೆ ಆಚೆ. ಆಗ ಅಲ್ಲೇ ಹೋಗಿ ಜೈಲ ಹತ್ರ ನಿಂತಿರ್ತಾರೆ ಕಾಯ್ಕೊಂಡು ಕಾಸು ಕೊಡೋಕ್ಕೆ. ಬಿರಿಯಾನಿ ಎಲ್ಲ ಫುಲ್ ಏನು ಒಳ್ಳೊಳ್ಳೆ ಐಟಮ್ಗಳು ತೊಗೊಂಡು ಏನು ಇಷ್ಟೆಷ್ಟು ಬಾಕ್ಸ್ ಇಟ್ಕೊಂಡು ನಿಂತಿರ್ತಾರೆ ಅವ್ರಿಗೆ ಊಟ ಕೊಡೋಕ್ಕಲ್ಲಿ ಒಳಗಡೆ. ಹಂಗೆ ಒಳಗಡೆ ಹೋಗ್ಬಿಟ್ರೆ ಅಯ್ಯೋ ರಾಮನೇ, ಅವ್ರದ್ದು ಕತೆ ನೋಡ್ಬೇಕು ನೀವು. ಅವ್ರದ್ದೇ ಒಂದು ದೊಡ್ಡ ಸಾಮ್ರಾಜ್ಯ ನನ್ನ ಮಗಂದು. ಪಾಪ ಜನ, ಆರ್ಡಿನರಿ ಜನ ಏನೋ ಹಿಂಗೆ ಎಲ್ಲೋ ಪಿಕ್ಚರ್ಗೆ ಹೋದಾಗ ಕಲ್ಲೊಡಿದು, ಕಲ್ಲೊತ್ಗೆ ಹೋಗೋದು, ಗೂಡದಲ್ಲಿ ಸುತ್ತಗಲ್ಲಿ ಹಿಂಗೆ ಹೊಡೋದು. ಪಾಪ ಇನ್ನೂ ಹಂಗೆ ಅಂದ್ಕೊಂಡವ್ರೆ. ಆ ಥರ ಏನಿರಲ್ವ? ಆ ಥರ ಎಲ್ಲ ಮಾಡ್ಸೋಕೆ ಹೋದ್ರೆ ಸೂಪರ್ಡೆಂಟ್ ಜೈಲಿಗೆ ಕಳಿಸ್ಬಿಡ್ತಾರೆ. ಅವೇ ಅಲ್ಲ, ಏನೆಲ್ಲ ಬಂಡಲ್ ಸರ್ ಅವು. ಸುಮ್ಮನೆ ಪಿಕ್ಚರ್ ಅಲ್ಲಿ ತೋರಿಸೋದು ಅಷ್ಟೇ. ಕಠಿಣ ಶಿಕ್ಷೆ ಅಂತ ಸಾದಾ ಶಿಕ್ಷೆ ಅಂತೀರ ಸರ್? ಅವೆಲ್ಲ ಏನಿಲ್ಲ. ಈಗ ಹೋದ್ರೆ ಒಳಗಡೆಗೆ ಹೋದ್ರೆ ಈ ಕಠಿಣ ಶಿಕ್ಷೆ ಕನ್ವಿಕ್ಟೆಡ್ ಜೈಲ್ ರೂಲ್ ಮಾಡೋದಲ್ಲಿ ಅವರೇ ಎಂಟ್ರಿ ಮಾಡೋದು, ಅವರೇ ಕ್ಲರಿಕಲ್ ಕೆಲಸ ಎಲ್ಲ ಅವರೇ ಮಾಡೋದು, ಎಂಟ್ರಿ ಮಾಡೋದು ಅವರೇ. ಯಾರು ಕೈದಿಗಳೇ ಫುಲ್ ಅವರೇನೆ. ಆಮೇಲೆ ಈ ಇದ್ರೊಳಗಡೆ ಬ್ಯಾರೆಕಲ್ಲಿ ಎಷ್ಟು ಜನ ಇದ್ದಾರೆ ಲೆಕ್ಕ ಕೊಡೋರು ಅವರೇನೆ. ಟೋಟಲಿ ಬ್ಯಾರೆಕಲ್ಲಿ 184 ಜನ ಇದ್ದಾರೆ. ಎಸ್ ಕರೆಕ್ಟ್, 184 ಜನ ಎಲ್ಲ ಒಳಗವ್ರೆ ಅಂದ್ಬಿಟ್ಟು ಎಣಿಸ್ಬಿಟ್ಟು ತಲೆ ಎಣಿಸ್ಬಿಟ್ಟು ತಂದು ಲೆಕ್ಕ ಕೊಡ್ತಾರೆ ಜೈಲಿಗೆ.
ಪ್ರತಿ ಬ್ಯಾರಕಲ್ಲಿರೂ ಟೋಟಲ್ ಇವತ್ತು 5344 ಜನ ಇದ್ದಾರೆ. 5344 ಜನದಲ್ಲಿ ಒಳಗೆಷ್ಟು ಬಂದರು, ಇವತ್ತು ಬೇಲ್ ತಗೊಂಡು ಆಚೆ ಹೋದರು, ಅವೆಲ್ಲ ಟ್ಯಾಲಿ ಆಗಬೇಕಲ್ಲ ಸರ್. ಭಾಳ ಕಷ್ಟ ಅದು. ಯಾಕೆಂದ್ರೆ ಒಳಗೆ ಎಷ್ಟು ಜನ ಬಂದರು, ಆಚೆ ಎಷ್ಟು ಜನ ಹೋದರು. ಅಯ್ಯೋ ಭಾಳ ಇಕ್ಕಟ್ಟಿನ ಕೆಲಸ ಸರ್ ಅದು. ಎಣಿಸೋದು ಅದೆಲ್ಲ ಲೆಕ್ಕ ಕೊಡೋದು ಎವ್ರಿ ಡೇ. ಅದರಲ್ಲಿ ಯಾರೂ ತಪ್ಪಿಸ್ಕೋಗದೇ ಇರೋ ಥರ ಕರೆಕ್ಟಾಗಿ ಅದೇ ಲೆಕ್ಕ ಅಂತ ಇರಬೇಕು. ಅಯ್ಯೋ ಒಂದೊಂದು ಸಾರಿ ಲೆಕ್ಕ ಸಿಕ್ಕಲ್ವಂತೆ, ತಲೆ ಟೆನ್ಷನ್ ಆಗ್ಬಿಡ್ತದಂತ ಅವ್ರಿಗೆ, ತಪ್ಪು ಎಣಿಸ್ಬಿಡ್ತಾರೆ. ಹಿಂಗೆ ಎವ್ರಿ ಡೇ ಅವ್ರಿಗೂ ಭಾಳ ಟೆನ್ಷನಬಲ್ ಜಾಬ್ ಅದು. ಮನುಷ್ಯನ ಮ್ಯಾನೇಜ್ ಮಾಡಬೇಕಲ್ಲ ಸರ್. ಯಾರನ್ನ ಬೇಕಾದ್ರೂ ಮಾಡ್ಬೋದು ಜಗತ್ತಲ್ಲಿ. ಒಟ್ಟಿಗೆ ಅಂತ ಪಾತಕ ಲೋಕನ ಅಲ್ಲಿ ಕೂತ್ಕೊಂಡು ಹ್ಯಾಂಡ್ಲ್ ಮಾಡಬೇಕು ಅಂದರೆ ಇನ್ನೇನೆಲ್ಲ ವಿದ್ಯೆ ಬಳಸ್ಬೋದು ಅವರು. ಕರೆಕ್ಟ್. ಎಲ್ಲ ವಿದ್ಯೆನೂ ಬಳಸ್ಬೇಕಲ್ಲ ಅವರು. ಸಾಮ ದಾನ ಏನು ಕುಡಿತೀರಾ ಕುಡ್ಕೊಂಡು ಸಾಯಿರಿ, ಸಿಗರೇಟ್ ಸೇತೀರಾ ಸೇದ್ಕೊಂಡು ಸಾಯಿರಿ, ಗಾಂಜಾ ಹೊಡಿತೀರಾ ಅದಾಗ ಹೊಡ್ಕೊಂಡು ಅದಾಗ ಮಲಿಕೊಳ್ಳಿ. ಹೆಂಗೋ ಏನು ಗಲಾಟೆ ಮಾಡೋಕೆ ಹೋಗ್ಬೇಡ, ಮರ್ಯಾದೆ ಊಟ ಹಾಕೋದಕ್ಕೆ ಸುಮ್ಮನೆ ಇದು ಬಿಡಬೇಕು, ಯಾರು ಏನು ಮಾಡೋಕ್ಕೆ ಹೋಗ್ಬಾರ್ದು ಇಲ್ಲಿ ಅನ್ನುವಂಥ ಒಂದು ಸಿಸ್ಟಮ್ ಒಳಗಡೆ ತಗೊಳಕ್ಬಿಡ್ತಾರೆ. ಸಿಸ್ಟಮು ಹಿಂಗೆ ಪಿಕ್ಚರ್ಲಿದ್ದಂಗೆ ಅವೆಲ್ಲ ಇಲ್ವೇ ಇಲ್ಲ, ಅಲ್ಲ ಹಂಗೆಲ್ಲ ಇಲ್ವೇ ಇಲ್ಲ. ಆ ಥರ ಜೈಲುಗಳೆಲ್ಲ ಅವ್ರದ್ದೇ ಆದಂಥ ಒಳಗಡೆ. ಆಮೇಲೆ ಇಲ್ಲ ಅಂದ್ರೆ ಆಮೇಲೆ ಅದರಲ್ಲಿ ಅವ್ರಿಗೆ ಅಲ್ಲಿ ಒಳಗೆ ಸವಲತ್ತು ಕ್ಲೌ ಮಾಡ್ತಾರೆ. ನಮ್ಗೇನೇ ಸವಲತ್ತುಗಳಿಗೆ ನಮ್ಗೇನೈತೆ, ಏನು ಮಾಡ್ತಾಯಿದ್ದೀರಿ ನೀವು, ಆಟ ಆಡ್ಸಾಕ್ಬಿಡ್ತಾರೆ ಜೈಲ್ ಅಥಾರಿಟೀಸಿನ. ಅದು ಪಟಿಷನ್ಗಳು ಬರೆದು ಅಲ್ಲಿಗೆ ಇಲ್ಲಿಗೆ ಪ್ರೆಸಿಡೆಂಟ್ಗೆ, ಪ್ರೈಮ್ ಮಿನಿಸ್ಟ್ರಿಗೆ, ಅವು ಡಿ ಜಿಗಳಿಗೆ, ಎಲ್ಲ ಸರ್ಕಾರಕ್ಕೆ, ಕೋರ್ಟ್ಗಳಿಗೆ ಊಟನೇ ಕೊಡಲ್ಲ, ನಮ್ಮ ಸಾಯಿಸ್ತಾರೆ, ಬರೀ ಗಂಜಿನೇ ಕುಡಿಸ್ತಾರೆ, ಭಾರಿ ಮೆಂಟ್ಲು ಮಾಡಿಬಿಡ್ತಾರೆ ಜೈಲ್ ಸೂಪರ್ಡೆಂಟ್ನ. ಒಂಚೂರು ಏನಾದರೂ ಸರಿಯಾಗಿ ಮ್ಯಾನೇಜ್ ಮಾಡಲಿಲ್ಲ ಅವ್ರನ್ನ ಅಂದರೆ. ಎಲ್ಲ ಮ್ಯಾನೇಜ್ ಮಾಡೋದು, ಜೈಲ್ ಮ್ಯಾನೇಜ್ ಮಾಡೋದು ಇದೆಯಲ್ಲ ಸರ್, ಇಟ್ ಈಸ್ ನಾಟ್ ಸೋ ಈಸಿ. ಸುಮ್ಮನೆ ಕೂತ್ಕೊಬಿಟ್ಟು ಏನು ಜೈಲಲ್ಲಿ ಹಂಗಲ್ಲ. ಇದು ಡಿಫ್ರೆಂಟ್ ತಾಕತ್ತು ಬೇಕು ಜೈಲ್ ಜಾಬ್ ಮೇಂಟೈನ್ ಮಾಡಬೇಕು ಅಂದರೆ. ಸೂಪರ್ಡೆಂಟಾಗಿ ಕೂತ್ಕೊಂಡು ನಿದ್ರೆ ಮಾಡಲ್ಲ ಸರ್ ಮನುಷ್ಯ ರಾತ್ರಿ ಹೊತ್ತು ಸರಿಯಾಗಿ. ಏನು ಜವಾಬ್ದಾರಿ ಏನೇ ಆದರೂ ಈ ಸೂಪರ್ಡೆಂಟ್ದ ಜವಾಬ್ದಾರಿ ಅಲ್ವಾ. ಎಲ್ಲದಕ್ಕೂ ಆ ಮನುಷ್ಯನೇ ಹೊರೆ. ಯಾರು ಒಳಗೋದ್ರು, ಯಾರು ಲೆಕ್ಕ ಸಿಕ್ತಾ, ಯಾರು ತಪ್ಪಿಸ್ಕೊಬಿಟ್ರ, ಆಮೇಲೆ ಯಾರಾದರೂ ನೇಣಾಕೊಬಿಟ್ರ, ಯಾರಾದರೂ ಸತ್ತೋದ್ರ, ಅದಕ್ಕೊಂದು ಎಲ್ಲ ಒಂದು ಬತ್ತವಲ್ಲ. ನೀವು ಇದು ಹೆಂಗೆ ನೋಡ್ಕೊಂಡ್ರಿ ನೀವು, ಅದು ಹೆಂಗೆ ನೇಣಾಕೊಬಿಟ್ಟ ಅಂತ ಇಟ್ಕೊಂಡು ಕೂತ್ಕೋತಾರೆ. ಅವನು ಎಲ್ಲೋ ಹೋಗಿ ನನ್ನ ಮಗ ಯಾವನೋ ಸಿಗ್ತದೆ ದಾರಿ ನಾವು ಅಂತ ಈ ಬಾಳೆ ಗಿಡ ಹಾಕಿದ್ರು, ಬಾಳೆನಲ್ಲಿ ಇದು ಸಿಗ್ತದಲ್ಲ ಒಂದು ಎಲೆದು ಉದ್ದದ್ದು, ಅದನ್ನೆಲ್ಲ ಕಿತ್ತಾಕ್ಬಿಟ್ಟು ಮಾಡ್ಬಿಟ್ಟದ್ದು, ಮರ ಆಯಿತು ನೇಣಾಕೊಬಿಟ್ಟ. ಹೌದಾ? ಈ ಅಂಥದ್ದು ಏನು ಮಾಡ್ತೀರಿ ಆ ಕೇಸಿಗೆ ನೀವು? ಇಂಥದ್ದು ಏನು ಮಾಡೋದು ಹೇಳಿ? ಬಾಳೆ ಗಿಡ ಇರೋದುಂಟು, ಬಾಳೆಕಾಯಿ ಬಿಡ್ತಿದ್ದುಂಟು, ತರಕಾರಿ ಬೆಳೀತಾರೆ ಒಳಗಡೆ ಎಲ್ಲ. ಇದೂ ಇಂಥದ್ದು ನಾವು ಯೂಸ್ ಮಾಡ್ಕೊಂಡು ಸತ್ತೋಗ್ಬಿಟ್ರೆ, ಆಗ ತೊಗೊಂಡು ಬಂದು ನೀವು ಸೂಪರ್ಡೆಂಟ್ಗೆ ಹಾಕ್ಬಿಟ್ರೆ ತೆಗೆದ್ಬಿಟ್ಟು ಅವ್ರೇನು ಮಾಡ್ತಾರೆ? ಏನೂ ಇಲ್ದಂಗೆ ಒಂಚೂರು ಏನೂ ಇಲ್ದಂಗೆ ನೋಡ್ಕೊಳ್ಳೋಕೆ ಸಾಧ್ಯನಾ? ಒಂದು ಬಟ್ಟೆನೂ ಪ್ಯಾಂಟ್ಗಳೇ ಸಾಕಲ್ವ ಸರ್? ಇಲ್ಲಿ ಇಷ್ಟು ಕಟ್ ಮಾಡಿಬಿಟ್ಟು ಪ್ಯಾಂಟಲ್ಲಿ ಇಷ್ಟು 2 ಜಂಟ್ ಹಾಕ್ಬಿಟ್ಟು ನಮ್ಮ ಸರಿಯಾಗಿ ದಾರ ಮಾಡಿಬಿಟ್ರೆ ಅರ್ಧ ಗಂಟೆ ಒಳಗಡೆ ನಾವು ಒಂದು ಹಗ್ಗ ಮಾಡಿಕೊಟ್ಬಿಡೋದು ಒಂದು ಪ್ಯಾಂಟಲ್ಲಿ ನೀಟಾಗೆಲ್ಲ ಮಾಡಿಬಿಟ್ಟು. ಏನು ದೊಡ್ಡ ಕೆಲಸವಾ? ಏನು ಬೇಕಾದರೂ ಮಾಡ್ಬೋದಲ್ಲ ಒಳಗಡೆ. ಇದ್ರ ಮಧ್ಯೆ ಪಾಪ ಅವ್ರು ಕೆಲಸ ಮಾಡಬೇಕು, ಭಾಳ ಕಷ್ಟದ ಕೆಲಸ ಸರ್. ನಾವೇ ಹಿಂಗೆ ನೋಡಿ, ಈಗ 17 ಜನ ಇದ್ರು ಲಾಕಪ್ಪಲ್ಲಿ. ಈಗ ಇವ್ರದ್ದು ಫುಲ್ಲು ಡಿ ಬಾಸ್ ಟೀಮು, ಅವ್ರಿಗೇನೇ ಸಾಮ್ಯಾನ ಕಟ್ಬಿಟ್ರು, ಹೌದಲ್ವಾ? ಕರೆಕ್ಟ್. ಇನ್ನು ಅಲ್ಲಿ 5,000 ಜನ ಇರ್ತಾರೆ ಒಳಗಡೆ. ಅದು ಏನು ಎಲ್ಲ ಪಾತಕ ಲೋಕವೆಲ್ಲ ಮಿಂದು ಒಳಗಡೆ ನುಗ್ಗಿ ಅಲ್ಲಿ ಬಗ್ಸೆದ್ ಪೂರ ಕುಡಿದು ಎಲ್ಲ ಇರೋರು ಒಳಗಡೆ ಇರ್ತಕ್ಕಂತಾರೆ, ಜೈಲಲ್ಲಿ ಇರ್ತಾರಲ್ಲ, ಅವ್ರನ್ನೆಲ್ಲ ಮ್ಯಾನೇಜ್ ಅವ್ರು ತಕ್ಕಂತೆ ವರ್ತಿಸ್ಬೇಕು. ಅವ್ರಿಗೆ ಬೇಕಾದಂತೆ ಊಟಗಳು ಕೊಡಬೇಕು, ಅವ್ರಿಗೇನೇನು ಬೇಕೋ ಆಚೆಯಿಂದ ಬರುವಂಥದ್ದು ಕೊಡಬೇಕು. ಆಮೇಲೆ ಅವ್ರನ್ನ ಚೆನ್ನಾಗಿ ಇಟ್ಕೋಬೇಕು. ನಮ್ಮ ಸಾಹೇಬರು ಒಳ್ಳೆಯವರಪ್ಪ ಅಂತ ಅವ್ರ ಕೈಲಿ ಅನ್ನಿಸ್ಕೋಬೇಕು. ನಾವು ಒಳ್ಳೆ ಇವರಪ್ಪ ಸೂಪರ್ಡೆಂಟು ಒಳ್ಳೆ ಕೆಲಸ ಮಾಡ್ತಾವ್ರಿ ಅಂತ ನಾವು ಸಾರ್ವಜನಿಕರು ಅವ್ರಿಗೆ ಅನ್ನಬೇಕು. ಇವೆಲ್ಲ ಹೆಂಗೆ ಅನ್ನೋಕ್ಕಾಗುತ್ತೆ ಹೇಳಿ? ಬ್ಯಾಲೆನ್ಸ್ ಮಾಡೋದು ಕಷ್ಟ, ಭಾಳ ಕಷ್ಟ ಸರ್. ಏನು ಬೇಕಾದ್ರೂ ಮಾಡ್ಬೋದು ಜಗತ್ತಲ್ಲಿ, ಜೈಲ್ ಬ್ಯಾಲೆನ್ಸ್ ಮಾಡೋದು ಭಾಳ ಕಷ್ಟ. ಅದು ನೀವು ಒಳ್ಳೆಯವರು ಅನ್ನಿಸ್ಕೊಂಡ್ರ ಅವರು ಎಲ್ಲ ಕೈದಿಗಳ ಕೈಯಲ್ಲಿ ಅಂದರೆ ಡಲ್ ಆಗಿಬಿಟ್ಟಿದ್ದೀರಿ ನೀವು, ಏನು ನಿಮ್ಮ ಕಂಟ್ರೋಲಲ್ಲಿಲ್ಲ ಅಂತ. ಒಳ್ಳೆಯವರು ಅಂದ್ಬಿಟ್ರೆ ಬೇಕು ಕೊಡ್ತಾಯಿದ್ದೀರಿ ನೀವೆಲ್ಲ ಅಂತ, ಹೌದಲ್ವಾ? ಅವ್ರು ಕೆಟ್ಟವರು ಅಂತಂದ್ರೆ ಶುರು ಹಚ್ಕೋತಾರೆ, ನಾವು ಧರಣಿ ಮಾಡ್ರ ಕೂತ್ಕೊಳ್ರ, ಯಾರು ಊಟ ಮಾಡಬೇಡಿ, ಯಾರು ಮಾಡಬೇಡಿ ಅಂತ ಅಂದ್ಬಿಟ್ಟು 2-3 ನಮಗೆ ಇವರು ಈ ಪಾತಕದ ಹೋಗ್ತವ್ರು ಗ್ಯಾಂಗ್ ಲೀಡರ್ಗಳಿರ್ತಾರಲ್ಲ, ಸ್ಟ್ರೈಕ್ ಮಾಡಿಸ್ಬಿಡ್ತಾರೆ. ಸ್ಟ್ರೈಕು ಅಂದ ತಕ್ಷಣ ಆಗಲೇ ಇಲ್ಲಿಗೆ ಮೀಡಿಯಾಗಳಿಗೆ ಬಂದ್ಬಿಡ್ತದೆ, ಆಗಲೇ ಮೆಸೇಜ್ಗಳು ಕಳಿಸ್ಬಿಡ್ತಾರೆ ಸ್ಟ್ರೈಕ್ ಮಾಡ್ತಾಯಿದ್ದೀವಿ ಅಂತ. ಇವರು ಯಾಕೋ ಮಾಡ್ತಾಯಿದ್ದಾರೆ, ಆಗಲೇ ಏನಕ್ಕೆ ಮಾಡ್ತಾಯಿದ್ದಾರೆ, ಆಗಲೇ ಟೆನ್ಷನ್ ಈ ಮನುಷ್ಯನಿಗೆ. ಅಲ್ಲಿ ಏನು ಹೇಳಿದೆ, ಊಟ ಸರಿ ಇಲ್ಲ, ಕೊಡ್ದೋಗಿರು ಕೊಟ್ಟವ್ರು ಬೇಳೆಕಾಳು ಏನೇನು ಬೇರೆ ಬೇರೆ ಎಲ್ಲನೂ ಬೇಯಿಸೋದೇ ಇಲ್ಲ, ಅವರು ತರಕಾರಿನೇ ಹಾಕಲ್ಲ, ಸುಮ್ಮನೆ ಎಲಿಗೇಷನ್ ಮಾಡಿಬಿಡ್ತಾರೆ. ಅದರಿಂದ ಈಚೆ ಬರಬೇಕಾದ್ರೆ
ಭಾಳ ಕಷ್ಟ ಅದು ಈ ಥರದ್ದೆಲ್ಲ ಭಾಳ ಕಷ್ಟ ಸರ್ ಜೈಲಲ್ಲಿ. ಸರ್, ಸೊ ಜೈಲಿನ ಬಗ್ಗೆ ಈ ನಾನು ದರ್ಶನ್ ಬಗ್ಗೆನೂ ಒಂದ್ಸಲ ಮಾತಾಡೋಣ ಅನ್ಕೊಂಡೆ, ಆಮೇಲೆ ಮಾತಾಡೋಣ ಸರ್. ಸೊ ಈಗ ಈ ಸ್ಯಾಂಟ್ರೋ ಸೂರಿ ಇದು ಮದುವೆ ಕತೆ, ಆಮೇಲೆ ಅವನಿಗೆ ಮರ್ಡರ್ ಮಾಡಬೇಕು ಅಂತ ಕಾಯ್ಕೊಂಡಿರೋ ಕತೆ ಎಲ್ಲಿಗೆ ಬರುತ್ತೆ ಸರ್? ಏನಾಯಿತು, ಹೀಗೆ ಸುಮಾರು ಹೆಚ್ಚು ಕಡಿಮೆ ನಾವು 1 ತಿಂಗಳ ಕಾಲ ನಿರಂತರವಾಗಿ ಓಡಾಡೋಕ್ಕೆ ಪ್ರಾರಂಭ ಮಾಡಿದ್ವಿ. ಇದನ್ನು ಆವಾಗ ನಮ್ಮಲ್ಲಿ ನಂದು ಆ ಟೈಮ್ನಲ್ಲಿ CCBನಲ್ಲಿದ್ದೆ ನಾನು. CCBಯಿಂದ ನಂದು ಕಲಾಸ್ಪಳ್ಳಿಗೆ ಟ್ರಾನ್ಸ್ಫರ್ ಆಯಿತು. ಓ ಹೌದಾ, ಓಕೆ. ನಾನು ಅಲ್ಲಿ ಒಂದು ಪೊಲೀಸ್ ಸ್ಟೇಷನ್ಗೆ ಹೋಗ್ಬಿಡೋಣ, ಆ ಸ್ಟೇಷನಲ್ಲಿ ಮಾಡೋಣ ಇದನ್ನು ಅಂದ್ಬಿಟ್ಟು ಅಂತೇಳಿ ಟ್ರಾನ್ಸ್ಫರ್ ಆಯಿತು. ನಾನು ಕಲಾಸ್ಪಳ್ಳಿಗೆ ಬಂದ್ಬಿಟ್ಟೆ. ಕಲಾಸ್ಪಳ್ಳಿಗೆ ಬಂದ್ಬಿಟ್ಟಾದ್ಮೇಲೆ ನಾವು ಮಾಡ್ತಾಯಿದ್ನಲ್ಲ, ನಾನು ಎಲ್ಲ ಇದ್ರ ಬಗ್ಗೆ ಎಲ್ಲ ಮಾಡ್ತಾಯಿದ್ದೆ ಪೂರ್ತಿ. ನಾನು ಅದರಿಂದ ಎಲ್ಲ ಬಿದ್ದಿದ್ದೆ. ಬಿಡ್ಬೋದು ಬೇಡ, ಯಾಕೆಂದರೆ ಎಲ್ಲ ನೆಟ್ವರ್ಕ್ಗಳು ಪೂರ್ತಿ ಟೆಕ್ನಿಕಲ್ ಇನ್ವೆಸ್ಟಿಗೇಷನ್ಗೆ ಸಂಬಂಧಪಟ್ಟಂಗೆ ಪೂರ್ತಿ ಎಲ್ಲ ಮಾಡ್ತಿದ್ದಾಗ ಸರಿ ನಾನೊಂದು ಭಾಳ ನಮ್ಮ ಸ್ಟೇಷನ್ನಲ್ಲೇ ನಮ್ಮಲ್ಲಿ ಬೇಕಾದಷ್ಟು ಜನ 100-120-150 ಜನ ಪೊಲೀಸರು ಇರ್ತಾರಲ್ಲ, ಒಂದು ಟೀಮ್ ಮಾಡಿಕೊಂಡು ನಮ್ಮನ್ನು ಸರಿಯಾಗಿ ನಾವು ಫ್ರೈ ಮಾಡೋಣ, ಬಿಡೋದು ಬೇಡ ನನ್ನ ಮಕ್ಕಳಿಗೆ ಇವ್ರಿಗೆ ಅಂತ ಹೇಳ್ಬಿಟ್ಟು ಅಂತ ನಾನು ಸ್ಟಾರ್ಟ್ ಮಾಡಿಕೊಂಡೆ. ಓಕೆ, ನೀವು ಅಲ್ಲಿ SI ಆಗಿ ಬಂದ್ರೆ ಸರ್? ನಾನು ಇನ್ಸ್ಪೆಕ್ಟರ್ ಆಗಿ ಬಂದ್ರಿ, ಪೊಲೀಸ್ ಸ್ಟೇಷನ್ ಇನ್ಚಾರ್ಜ್. SHO ನೀವೇ? ನಾನೇ. ಆಮೇಲೆ ಏನಾಗೋಯ್ತು, ಇಲ್ಲಿ ಏನಾಗ್ತದೆ ಅಂದರೆ ಇಲ್ಲೂ ಜಾಸ್ತಿ ಜನ ಸಿಗ್ತಾರೆ ನನ್ನ ಕೈಯಲ್ಲಿ. ಆಮೇಲೆ ಲಾಜಿಸ್ಟಿಕ್ ಸಪೋರ್ಟ್ ಜಾಸ್ತಿ ಸಿಗುತ್ತೆ ಪೊಲೀಸ್ ಸ್ಟೇಷನ್ಗಳಲ್ಲಿ ಇಲ್ಲಿ CCBಗಿಂತ. ಆಮೇಲೆ ಏನಾಯಿತು, ಸ್ಟಾರ್ಟ್ ಮಾಡ್ಕೊಂಡು ತಕ್ಷಣ ಅವರು ಪ್ರಯತ್ನ ಪಡ್ತಾಯಿದ್ರು, CCB ಅವರು. ಆಮೇಲೆ ನಾನು ಪ್ರಯತ್ನ ಪಡ್ತಾಯಿದ್ದೆ, ನಾನು ಟೆಕ್ನಿಕಲಿ ಮಾಡ್ತಾಯಿದ್ದೆ. ಅದಾದಮೇಲೆ ನಾನು ಒಂದು ಸುಮಾರು ಹೆಚ್ಚು ಕಡಿಮೆ 1.5-2 ತಿಂಗಳು ಹಿಂಗೆ ಆಟ ಆಡಿಸಿದ್ರು ಇವನು ಎಲ್ಲೂ. ಆಮೇಲೆ ಅವನಿಗೂ ಇನ್ಫಾರ್ಮೇಷನ್ ಬರೋದು, ನಮ್ಮ ಹಳ್ಳಿಗಳ ಕಡೆ ಹೋಗ್ಬಿಡೋದು. ಅವನು ಒಂದು ಕಡೆ ಮಲಗ್ತಿರ್ಲಿಲ್ಲ ಇವನು, ಸೂರಿ. ಸಿಟಿಲೇ ಮಲಗ್ತಾ ಇರಲಿಲ್ಲ, ಅಲ್ಲೆಲ್ಲೋ ಹೋಗ್ಬಿಡೋದು, ಆ ಕಡೆ ಎಲ್ಲರ ಮಂಡ್ಯಾಗ ಹೋಗ್ಬಿಡೋದು ಫುಲ್ಲು. ಇನ್ನು ಬೇರೆ ಬೇರೆ ಕಡೆ ಹಳ್ಳಿಗಳ ಕಡೆ ಹೋಗಿ ಮಲಿಕೊಬಿಡೋದು, ಈ ಥರ ಮಾಡ್ಕೊಂಡಿದ್ದ. ಒಂದೊಂದು ಕಡೆ ಮಲಗೋದು, ಈ ಥರ ಎಲ್ಲ ಮಾಡ್ತಾಯಿದ್ದ. ಆಮೇಲೆ ಅವತ್ತು ಇವನೇನು ಮಾಡಿದ್ದಾನೆ ಇದ್ರ ದಿವಸ ಈ ಕೇಬಲ್ಲು ನಡೀತಾ ಇತ್ತು ಗೊತ್ತಲ್ಲ, ಆಗ ಒಂದು ಸ್ವಲ್ಪ ಕೇಬಲ್ದೆಲ್ಲ ಜಾಸ್ತಿ ಇತ್ತು. ಆ ಕೇಬಲ್ಗೆ ಸಂಬಂಧಪಟ್ಟಂಗೆ ಆ ಭಾಗದಲ್ಲಿ ಒಂದು ಸ್ವಲ್ಪ ಕೇಬಲ್ಗಳಿಗೆ ಎಕ್ಸ್ಪ್ಯಾನ್ಷನ್ನು ಮಾಡುವಂಥದ್ದಿತ್ತು. ಆವಾಗ ಯಾರೋ ಆ ಭಾಗದಲ್ಲಿ ಚೆನ್ನಾಗೀಗ ಓಡ್ತಾ ಇದೆ ಕೇಬಲ್ದೆಲ್ಲ, ಅಲ್ಲೇನಾರು ನಿಮ್ಮ ಹುಡುಗರ ಕೈಗೆ ಯಾರಿಗಾರ ಕೊಟ್ಟು ಮಾಡಿಸಿ ಆದಾಯ ಬರ್ತದೆ ಅಂತ ಅನ್ನುವಂಥದ್ದು ಯಾರೋ ಹುಳ ಬಿಟ್ಟರು. ಯಾರಿಗೆ? ಸೂರಿಗೆ. ಅಲ್ಲಿ ನೀನು ಸ್ವಲ್ಪ ಹಾಕು ಇದರ ಕಡೆ ಸಿರ್ಕೆ ಅಪಾರ್ಟ್ಮೆಂಟು ಮತ್ತು ಜಾನಭಾರತಿ ಮಾಳುಗಳ ಕಡೆ ಎಲ್ಲ ಇವಾಗೆಲ್ಲ ಯಾರೂ ಇಲ್ಲ, ನೀವು ಹೇಳಿದ್ರೆ ನಿಮ್ಮವರೇ ಹುಡುಗರುಗಳು ಮಾಡ್ತಾರೆ ಅಂತ ಅಂದ್ಬಿಟ್ಟು ಅಂತ. ಅದನ್ನು ಅಲ್ಲೇ ಶಿರ್ಕೆ ಅಪಾರ್ಟ್ಮೆಂಟ್ ಹಿಂಭಾಗದಲ್ಲಿ ಅವರು ಮುನ್ರಾಜು ಅಂತ ಇದ್ದರು. ಹಿಂಭಾಗದೆಲ್ಲ ಖಾಲಿ ಜಾಗ, ಅದೆಲ್ಲ ಜಾನಭಾರತಿ ಬ್ಯಾಕ್ ಸೈಡ್ ಬರುತ್ತೆ ಪೂರ್ತಿ. ಆ ಮುನ್ರಾಜು ಅವ್ರ ಹತ್ರ ಮನುಷ್ಯನಿಗೆ ಎಲ್ಲ ಗೊತ್ತು ಪೂರ್ತಿ. ನೀವು ಅವ್ರಿಗೆ ಹೇಳ್ಬಿಟ್ಟು ಅವರೇ ಒಂದು ಭಾಗ ಮಾಡ್ಕೊಂಡಿದ್ದಾರೆ ಈ ಕಡೆ ಯೂನಿವರ್ಸಿಟಿ ಕಡೆಗೆ, ನೀವು ಈ ಕಡೆ ಸೈಡ್ ಎಲ್ಲಾದರೂ ಒಂದು ಕಡೆ ಭಾಗ ಮಾಡ್ಕೋಬೋದು, ಅವನ ಹತ್ರ ಮಾತಾಡಿ ಅಂತ ಅನ್ನುವಂಥದ್ದು ಯಾರೋ ಇವ್ನು ಭಾಳ ಬೇಕಾಗಿರ್ತಕ್ಕಂಥವ್ರು ಹತ್ರದವರೆಲ್ಲ ಹೇಳಿದ್ರು. ಓಕೆ. ಹಂಗೆ ಆ ವಿಚಾರಕ್ಕೆ ಏನಾಗೋಯ್ತು, ಅವತ್ತೊಂದು ದಿವಸ ಇವನು ಮುನ್ರಾಜಿಗೆ ಬರ್ತೀನಿ ಅಂತ ಹೇಳಿದ್ದಾನೆ. ಅಲ್ಲಿಗೆ ನಾನು ಮಾತಾಡಬೇಕು ನಿಮ್ಮ ಹತ್ರ ಹಾಗೆ ಹೀಗೆ ಅಂತ ಅಂದ್ಬಿಟ್ಟು ಅಂತ. ಮುನ್ರಾಜಿಗೆ ಮುನ್ರಾಜಿಗೆ ಮನೆಗೆ ಹೋಗ್ಲಿಲ್ವೋ ಇಲ್ಲ ಮುನ್ರಾಜಿಗೆ ಫೋನ್ ಮಾಡಿದಾರೋ ಅದು ಡಿಫ್ರೆಂಟ್ ಇಶ್ಯೂ. ಬಟ್ ಅಲ್ಲಿ ವಿಚಾರಣೆ ಮಾಡಿದಾಗ ಇಲ್ಲ ಸರ್, ನೇರಕ್ಕೆ ಬಂದ ನನಗೆ ಯಾವತ್ತೂ ಮಾತಾಡಿರಲಿಲ್ಲ, ನಮ್ಮ ಮನೆ ಹತ್ರಕ್ಕೆ ನೇರಕ್ಕೆ ಬಂದ ಅವನು ಅಂತ ಅಂದ್ಬಿಟ್ಟು ನಮ್ಗೆ ಗೊತ್ತಾಯಿತು. ಅಲ್ಲೇನಾಯಿತು, ಅವಾಗ ನಮ್ಮ DCP ಸರಸ್ ಚಂದ್ರ ಅವರಿದ್ದರು, ವೆಸ್ಟ್ DCP ಸರಸ್ ಚಂದ್ರ DCP ಅವರಿದ್ದರು. ಆವಾಗ ಕೆಂಗೇರಿ ಗೇಟಲ್ಲಿ ನಮ್ಮ ವಿಜಯನಗರದಲ್ಲಿ ಯಾರೋ ACP ಇದ್ದರು, ಮರ್ತೋಗ್ಬಿಟ್ಟಿದ್ದಂಗೆ ಯಾರು ACPಗಳಿದ್ರು ಅಂತ. ಆಮೇಲೆ ಅಲ್ಲಿಗೆ ಏನಾಗಿದೆ, ಅವತ್ತೊಂದು ದಿವಸ ಒಂದು 11-11:30 ಇರಬೇಕು, ನೈಟು ಇಲ್ಲ ಮಾರ್ನಿಂಗು. ಆ ಶಿರ್ಕೆ ಅಪಾರ್ಟ್ಮೆಂಟ್ ಹತ್ರ ಮೇಲ್ಗಡೆನೆ ಇವನು ಕೆಳಗಡೆಗೆ ಮಾತಾಡೋಕೆ ಹೋಗ್ಬೇಕಾಗಿತ್ತಲ್ಲ, ಗಾಡಿಯಲ್ಲಿ ನಿಲ್ಲಿಸಿದ್ದಾನೆ ಇದ್ರ ಹತ್ರ. ಆಮೇಲೆ ಸ್ವಲ್ಪ ಹೊತ್ತಾದ್ಮೇಲೆ ಗಾಡಿ ಎತ್ಕೊಂಡು ಬಂದ್ಬಿಟ್ಟು ಆದಮೇಲೆ ಅವ್ನಿಗೇನೋ ಡೌಟ್ ಬಂದಿದೆ, ಏನಾಯಿತು ಏನೋ ಕೆಳಗಿಳಿಸ್ಕೊಬಂದು ಕೆಳಗಡೆ ಪಾರ್ಕ್ ಮಾಡಿಬಿಟ್ಟು ಅವನು ಒಂಚೂರು ಕಾರ್ ಕಾಣಿಸ್ತಾ ಇರೋ ಥರ ಹಿಂಭಾಗದಲ್ಲಿ ಕಾಲ್ದಾರಿ ಬಂದಂಗೆ ಬರ್ತಿತ್ತು ಅವ್ರ ಮನೆ ಹತ್ರಕ್ಕೆ ಹೋಗಿದ್ದಾನೆ. ಮಾತಾಡಿಕೊಂಡು ಅವನು ಸೂರಿ ಅಲ್ಲೇ ಟೋನಿ ಅಂತ ಒಂದು ಹುಡುಗ, ಅವನೇನು ರೌಡಿ ಶೀಟೆಡ್ ಅಲ್ಲ, ಅವನ ಜೊತೆಲಿದ್ದವನು. ಅವರಿಬ್ಬರು ಸುಮಾರು ಹೊತ್ತು ಮಾತಾಡಿದ್ದಾರೆ, ಒಂದು ಹೆಚ್ಚು ಕಡಿಮೆ ಒಳಗೆ ಕಾಫಿ ಗಿಫಿ ಎಲ್ಲ ಕುಡಿದು ಒಂದು 1/2-3 ಗಂಟೆ ಮಾತಾಡಿದ್ದಾರೆ ಮನೆ ಒಳಗಡೆ. ಹಾಂ, ಅದು ನನ್ನ ಲೆಕ್ಕ ಇವನು ಕಾರ್ ನಿಲ್ಲಿಸಿದ್ದ ನೋಡಿ, ಯಾವುದು ಜಾನಭಾರತಿ ಮೇನ್ ರೋಡ್, ಅದು ಕೆಂಗೇರಿ ಮತ್ತು ಅದು ರಿಂಗ್ ರೋಡ್ ಬರುತ್ತಲ್ಲ, ಅಲ್ಲಿ ನಿಲ್ಸ್ಕೊಂಡಿದ್ದಂಥ ಕಾರ್ ಸುಮಾರು ಹೊತ್ತು ನಿಲ್ಸಾದ್ಮೇಲೆ ಅದಾದಮೇಲೆ ರೋಡಿಂದ ಕೆಳಗಡೆಗೆ ತಗೊಂಬಂದು ನಿಲ್ಸಿದ್ದಾನೆ ಅದನ್ನ. ಓಕೆ. ಯಾಕೆ ಏನಾದರೂ ಅಕಸ್ಮಾತ್ ಸಡನ್ನಾಗಿ ಯಾರು ಬಂದರೆ ಹತ್ತಿಸ್ಕೊಂಡು ಓಡೋಗ್ಬಿಡ್ಬೋದು ಅಂತ ರೋಡ್ಗೆ ಹಾಕ್ಕೊಂಡಿದ್ದ ಅವನು. ಅದಾದಮೇಲೆ ಅನ್ನಿಸ್ತು ಮತ್ತೆ ಕೆಳಗೆ ಹಾಕ್ಕೊಂಡವನೇ. ಈ ಕಾರ್ ಹಾಕ್ಕೊಂಡಿರ್ತಕ್ಕಂಥದ್ದು ಹಿಂಗೆ ಹೋಗ್ತಾ ಇರ್ಬೇಕಾದಾಗ ಹೋಗಿದ್ದಾನಲ್ಲ, ಹೋದಾಗ
ಇವ್ರು ಈ ಕಡೆಯಿಂದ ಹೋಗಿದ್ದಾರೆ ಗಾಡಿನಲ್ಲಿ, ಯಾರು ಪೆದ್ದುಗೊಂಡವರೆಲ್ಲ. ಲೇ ಏನು ಇಷ್ಟೊಂದು ಟಿಂಟದೆ ಗಾಡಿ ನಿಲ್ಲಿಸ್ತಾರೆ, ಪುನಃ ಮುಂದಕ್ಕೆ ಹೋಗ್ತಾರೆ. ಏನು ಇಷ್ಟೊಂದು ಟಿಂಟೆಡ್ ಐತಲ್ಲ ಇದು, ಮುಂದ್ಗಡೆನೂ ಹಾಕೊಂಡು ಕಣೋ ಟಿಂಟೆಡ್ಡು. ನೋಡು ಎಲ್ಲ ನೋಡೋನೆ, ಯಾರೋ ನನ್ನ ಮಕ್ಕಳದು ಖತರ್ನಾಕ್ ನನ್ನ ಮಕ್ಕಳದೆ ಕಣೋ. ಸಿಲ್ವರ್ದು ಅಂತೇಳಿ ನನ್ನ ಮಗ ಸೂರಿದ ಗಾಡಿ ಇದು. ಅವ್ರಿಗೆ ಗೊತ್ತೇ ಇಲ್ಲ, ಗಾಡಿನೂ ನೋಡಿಲ್ಲ, ಬಟ್ ಸಿಲ್ವರ್ ಕಲರ್ ಅಂತ ಗೊತ್ತಿತ್ತು ಅವ್ರಿಗೆ. ನಂಬರ್ ಎಲ್ಲ ಚೇಂಜ್, ಅವ್ರಿಗೆ ಬೇರೆ ನಂಬರ್ ಹಾಕೊಬಿಟ್ಟಿದ್ದಾನೆ ಅದನ್ನ. ಆಮೇಲೆ ಎಲ್ಲ ನೋಡ್ತಾರೆ. ನೋಡಾದ್ಮೇಲೆ ಯಾರು ಮನೆಗೆ ಹೋಗೋರು ಎಲ್ಲಿ ಹೋಗೋರೆ ಕನ್ಫರ್ಮ್ ಮಾಡ್ಕೋಬೇಕಲ್ಲ. ಇವ್ರೇನು ಮಾಡ್ಬಿಡ್ತಾರೆ, ಆ ಕಡೆ ರೈಟ್ ಸೈಡೆಲ್ಲ ಒಂದು ಟೂ ವೀಲರು, ಈಗ ಒಂದು ಎರಡು ಇದರಲ್ಲಿದ್ದರು, ಒಂದು ಟೂ ವೀಲರು ಒಂದು ಕ್ವಾಲೀಸು. ರೈಟ್ ಸೈಡ್ಗೆ ಹಾಕ್ಬಿಟ್ಟು ಏನು ಮಾಡಿದ್ದಾನೆ, ಬಂದು ಅಲ್ಲಿಗೆ ಆ ಕಡೆ ಬರುವ ಕ್ವಾರಿ ಇದೇ ಇಲ್ಲ, ಸೆಂಟ್ರ್ ಕಾಣಿಸ್ತಾ ಇಲ್ಲ. ಹೌದಾ, ಹೊಟ್ಟೋಗ್ಬಿಟ್ಟಾರಲ್ಲೋ ಅಂತ. ಆಮೇಲೆ ಹಂಗೆ ಕೆಳಗಡೆ ಒಂದು ಪೆದ್ದುಗುಂಡ, ಅಲ್ಲಿ ಕೆಳಗಡೆ ಸೈಡ್ ಮುಂದಕ್ಕೆ ಹೋದಾಗ ರೈಟ್ ಸೈಡಿಗೆ ತೆಗೆದಾಕವ್ರೆ ಗಾಡಿ ತೆಗೆದು. ಆಮೇಲೆ ಇವನು ಕನ್ಫ್ಯೂಷನ್, ಇನ್ನೂ ಯಾರ್ದು ಅಂತ ಗೊತ್ತಿಲ್ಲ. ಓಕೆ. ಆಮೇಲೆ ಅವನು ಬರ್ತಾನೆ, ಯಾರು ಇವ್ರು 3 ಜನದಲ್ಲಿ ಒಬ್ಬ ಬರ್ತಾನೆ. ಹೌದಾ, ಇಲ್ಲ ಕಣೋ, ಯಾರ್ದು ಜಮೀನವ್ರದೋ ಯಾರ್ದೋ ಇರ್ಬೇಕು ಕಣೋ. ಯಾರ್ದಾರ ಆಗಿರಲಿ, ಫ್ರಂಟಲ್ಲಿ ಹಾಕೋನಲ್ಲೋ, ಮುಂದ್ಗಡೆನೂ ಹಾಕ್ಬಿಟ್ಟವನೆ, ಇದು ಗ್ಲಾಸು ಫ್ರಂಟ್ ಗ್ಲಾಸ್ಗೂ ಹಾಕವನೆ. ಯಾರು ಹಾಕೋತಾರೆ ಹುಚ್ಚರು ಅಂತ ಅಂದ್ಬಿಟ್ಟು ಹಂಗೆ ನಿಂತ್ಕೊಂಡಿದ್ದಾನೆ ಅವನು ಅಲ್ಲಿ. ಇವರು ಏನು ಕಾರ್ ಹತ್ರ ನಿಂತ್ಕೊಂಡಿದ್ದಾರಲ್ಲ, ಇವ್ರಿಗೇನು ಕಾಣಿಸಲ್ಲ ಅಲ್ಲಿ. ಹಿಂಗೊಂದು ಜಮೀನ್ದು ಒಂದು ಬೇರೆ ಅಡ್ಡ ಬರುತ್ತೆ, ಅಲ್ಲಿ ಕಾಣಿಸೋದಿಲ್ಲ. ಸ್ವಲ್ಪ ಎಲ್ ಶೇಪಲ್ಲಿದೆ ಪ್ರಾಪರ್ಟಿ, ಹಿಂದ್ಗಡೆಗೆ ಮನೆಯವ್ರು ಮುನ್ರಾಜ್ ಅವ್ರದ್ದು. ಆಮೇಲೆ ಸುಮಾರು ಅಲ್ಲೇ ಒಂದು ಅರ್ಧ ಗಂಟೆ ನಿಂತ್ಕೊಂಡಿದ್ದಾರೆ ಮನುಷ್ಯ. ಇವ್ನಿಗೊಂದು ಚೂರು ಸ್ಮೆಲ್ಟ್ ಆಗಲಿಲ್ಲ. ಆಮೇಲೆ ಏನು ಮಾಡಿದ್ದಾನೆ, ನಿಮ್ಮ ಮೇಲ್ಗಡೆ ರೋಡಲ್ಲೇ ಇರಿ, ಕೆಳಗೆ ಬರೋಕ್ಕೆ ಹೋಗ್ಬಿಡಿ ನೀವು, ಸೂರಿಗೆ ಬರೋಕ್ಕೆ ಹೋಗ್ಬಿಡಿ ನೀವು, ಮೇಲೇ ಇದ್ಬಿಡಿ ಅಂತೇಳಿ ಅವ್ರ ಮೇಲೆ ಕಳಿಸ್ಬಿಟ್ಟಿದ್ದಾನೆ. ಡೌಟ್ ಬಂದ್ಬಿಡ್ತದೆ ಅಂತ. ನಾನು ಹೋಗ್ತೀನಿ ಹತ್ರ ನೋಡೋಣ ಯಾರಿದ್ದಾರೆ, ನಾನು ಹತ್ರಕ್ಕೆ ಹೋಗ್ತೀನಿ ಅಂತ ಅಂದ್ಬಿಟ್ಟು ಅಂತ. ಇವ್ನು ಹಿಂಗೆ ಕೆಳಗಡೆ ಯಾರು ಬಂದಿದ್ದಾರೆ, ಪೆದ್ಗುಂಡ ಈಗ ಹಾಕ್ಕೊಂಡು ಫುಲ್ಲು ಬ್ಯಾಟಿಲಿ ಇಟ್ಕೊಂಡಿದ್ದಾನೆ ನೀಟ್. ಅವ್ನು ಏನು ಹಿಂಗಿದ್ದ ಅಷ್ಟೇ, ಏನೋ ಒಂಥರ 35 kg ಅಷ್ಟೇ ಅವನ ಪರ್ಸ್ನಾಲಿಟಿ ಇದ್ದದ್ದು. ಕೆಳಗಡೆ ನುಕ್ಕೊಂಡು ಮನೆ ಹತ್ರ ಹೋಗೋನಿಗೆ ಹೋಗಿ ಹಂಗೆ ಹೋಗ್ತಾ ಇರ್ಬೇಕಾದಾಗ ಏನು ಮಾಡಿದ್ದಾನೆ, ಈಚೆ ಬಂತು ಶೂ ಹಾಕೋಕೆ ಸ್ಟಾರ್ಟ್ ಮಾಡ್ತಾನೆ ಅವನು. ಯಾರು ಅವನು, ಇವನು ಸೂರಿ. ಆ ಮನೆಯಿಂದ ಆಚೆ ಬಂದ್ಬಿಟ್ಟು ಶೂ ಬಿಚ್ಚಿದ್ನಲ್ಲ ಆಚೆ, ಶೂ ಹಾಕ್ಕೊಂಡು ಹಿಂಗೆ ಕೆಳಗಡೆ ಕೂತ್ಕೊಂಡು ಒಂದು ಕಟಕಟೆ ಇತ್ತು, ಅದ್ರ ಮೇಲೆ ಹಾಕ್ಕೊಂಡು ಅಂತ. ಆಮೇಲೆ ತಕ್ಷಣವೇ ಅವ್ರಿಗೆ ಕೆಳಗಡೆ ಹೋಗ್ಬಿಟ್ಟು ಅವನು ಅಂದರೆ ಇವ್ರು ಯಾವಾಗ ಆಚೆ ಬಂದ್ರಲ್ಲ, ಇವನು ಒಬ್ಬನೇ ಆದ್ನಲ್ಲ, ಈಗ ಅವ್ರಿಗೆ ಹೇಳ್ಬೇಕಲ್ಲ ಇಮಿಡಿಯೇಟಾಗಿ. ಹೆಂಗೆ ಹೇಳ್ತಾನೆ, ಮುಂದಕ್ಕೆ ಹೋದರೆ ಇವ್ರು ನೋಡ್ಕೊಬಿಡ್ತಾರೆ. ನೋಡಿ ಹಂಗೆ ಇದ್ದಾನೆ, ನಿಂತ್ಕೊಂಡಿದ್ದಾನೆ. ಅವ್ರಿಗೆ ಇನ್ಫಾರ್ಮೇಷನ್ ಹೇಳೋಕ್ಕೆ ಪ್ರಯತ್ನ ಪಡ್ತಾವನೆ, ಆಗ್ತಾಯಿಲ್ಲ, ಹೋಗ್ತಾ ಇಲ್ಲ ಫೋನು ಅವನಿಗೆ. ಬನ್ನಿ ಕವರ್ ಮಾಡ್ಕೊಂಡ್ಬಿಡೋಣ ಅಂತ ಅಂದ್ಬಿಟ್ಟು ಅಂತ. ಇವ್ರು ನಡ್ಕೊಬತ್ತವ್ರೆ ಕಾರ್ ಹಂಗೇನೆ ಹಿಂದ್ಗಡೆ ಸೈಡಿಂದ. ಇವನಿಗೆ ಏನು ಮಾಡಬೇಕು ಅನ್ನುವಂಥದ್ದು ದ್ವಂದ್ವದಲ್ಲಿ ಸಿಗಾಕ್ಬಿಟ್ಟವನೆ. ಹಂಗೆ ಬಂದ, ಅಂದರೆ ಕೆಳಗಡೆಯಿಂದ ಬಂದಿದ್ದಾನೆ. ಬಂದ ತಗೊಂಡು ಹಿಂಗೆ ಸ್ವಲ್ಪ ಕ್ಲೋಸಾಗಿ ಬಂದು ಹಿಂಗೆ ಹಿಂದಕ್ಕೆ ತಿರುಗಿ ನೋಡಿ, ತಿರುಗ್ತಾ ಇದ್ದಂಗೆ ಫುಲ್ ಒಂದೇ ಏಟು ಅವನಿಗೆ ಸೂರಿಗೆ. ಹೌದಾ, ಓಪನ್ ಇಲ್ಲಿಂದ ಹಿಡಿದು ಇಲ್ಲಿವರೆಗೂ ಒಂದೇ ಏಟ್ ಓಪನ್ ಆಗಿಬಿಟ್ಟಿದೆ, ಲೆಕ್ಕ ಹಾಕೊಳ್ಳಿ ಫುಲ್ ತಲೆ. ಯಾರು ಇವನು ಪೆದ್ಗುಂಡನಿಗೆ ಪೆದ್ಗುಂಡ ಅವನು ಹೊಡೆದದ್ದು ಸೂರಿಗೆ. ಆಮೇಲೆ ಅವನು ಎತ್ತಿ ಈ ಕಡೆ ಇಲ್ಲಿ ಈ ಕಡೆ 4 ಏಟು 4 ನಿಮಿಷ ಔಟು. ಒಂದೊಂದು ನಿಮಿಷನೂ ಒಂದು ಏಟಿಗೆ ಬೇಕಾಗಿಲ್ವಲ್ಲ, 2-3 ಸೆಕೆಂಡ್ಸ್ ಸಾಕು ಒಂದೊಂದು ಏಟ್ ಹೊಡಿಬೇಕಾದ್ರೆ. 3ರಿಂದ 5 ನಿಮಿಷ 5 ಸೆಕೆಂಡು, 10-12 ಸೆಕೆಂಡಲ್ಲಿ ಇವ್ನು ಫಿನಿಶ್ ಪೂರ್ತಿ, ಏನೂ ಬಿಟ್ಟಿಲ್ಲ ತಲೆನ. ಅದಾದಮೇಲೆ ಅವನು ಓಡೋಗ್ತಾ ಇದ್ದ ಟೋನಿ. ಅವನಿಗೆ ಇವನು ಪಕ್ಕಾ ರೈಟ್ ಹ್ಯಾಂಡೇ, ಅವನು 100%. ಅವನು ಅದೇ ಥರನೇ ಇದ್ದ, ಒಂದು ಸ್ವಲ್ಪ ಕಪ್ಗೆ ಒಂಥರ ಸರಿಯಾಗಿದ್ದ. ಇವನು ಯಾರು ಅಂತೇಳಿ ಅವನು ಹಾಕ್ಬಿಟ್ಟಾದಾಗ ಅವನು ಲೆಕ್ಕ ಹಾಕ್ಕೊಳ್ಳಿ. ಹಿಂದ್ಗಡೆ ಹಿಂಗೆ ಬರ್ತಾಯಿದ್ನಲ್ಲ ಅವನು, ಹಿಂಗೆ ಸಡನ್ನಾಗಿ ಹಿಂಗೆ ತಿರ್ಗ್ದ. ಅವ್ನು ಹಿಂದ್ಗಡೆ ಸ್ವಲ್ಪ ಸೌಂಡ್ ಬಂತಲ್ಲ, ಇಟ್ಕೊಂಡು ಡಮ ಅಂತ ಫೈರ್ ಮಾಡೋನು ಅವನು ಸೂರಿ ಗನ್ ಎತ್ಕೊಂಡು. ಹತ್ರ ಬಂದ್ಬಿಟ್ನಲ್ಲ ಅವನು. ಹತ್ರ ಬಂದ ತಕ್ಷಣನೇ ಯಾವಾಗ ಹಿಂಗೆ ಬ್ಯಾಟ್ ಎತ್ತ ತಕ್ಷಣನೇ, ಬ್ಯಾಟ್ ಅಂದರೆ ಮಚ್ಚು ಒಳಗಡೆ ಲಾಂಗ್ ಇಟ್ಕೊಂಡಿದ್ದಲ್ಲ ಹಿಂಭಾಗದಲ್ಲಿ, ಎತ್ತ ತಕ್ಷಣನೇ ಫೈರ್ ಮಾಡೋನು ಅವನು. ಮಗ ಹಂಗೆ ನುಗ್ಗಿದೆ ನೋಡಿ. ಆ ಗನ್ ಫೈರ್ ಮಾಡ್ತಾಯಿದ್ರು, ಗನ್ ಫೈರ್ ಮಾಡ್ತಾಯಿದ್ರೆ ಹೊಡೆದಿದ್ದಾನೆ ಗುಂಡು. ಯಾವ ಮಟ್ಟಕ್ಕೆ ಪ್ರಿಪೇರ್ ಆಗಿರ್ತಾರೆ ಲೆಕ್ಕ ಹಾಕ್ಕೊಳ್ಳಿ, ಯಾವ ಮಟ್ಟಕ್ಕೆ ತಯಾರಿಯಾಗಿರ್ತಾರೆ. ಫೈರ್ ಮಾಡಿದ್ರೆ ಓಡೋಗ್ಬಿಡ್ತಾರೆ, ಸುಮ್ಮನೆ ಬಿದ್ದ ತಕ್ಷಣ ಸತ್ತೋಗ್ಬಿಡ್ತೀನಿ ಅಂದ್ಬಿಟ್ಟು ಅಂತ. 2 ಫೈರ್ ಮಾಡಿದ್ದಾನೆ, ಬಟ್ ಅವನಿಗೆ ಬಿದ್ದಿಲ್ಲ ಅದು. ಆಮೇಲೆ ನಾವು ಲೇಟ್ರ್ ಕೋರ್ಸಾಗಿ ಗೊತ್ತಾಗಿತ್ತು, ಅಲ್ಲಿ ಯಾರು ಹೇಳೋರೇ ಇಲ್ವಲ್ಲ, ಶಬ್ದ ಆಯಿತು ಅಂತ ಹೇಳೋರು ಇಲ್ಲ ಯಾರೂ. ಸರಿ ಏನಾಗೋಯ್ತು ಅಷ್ಟೊತ್ತಿಗೆ, ಯಾವಾಗ ಹಿಂಗಾಯ್ತೋ ಅಷ್ಟೊತ್ತಿಗೆ ಅವನು ಬಂದಿದ್ದಾನೆ.
ಮುನ್ರಾಜು ಎಲ್ಲ ನೋಡ್ಕೊಂಡ ಸಿರ್ಕೆ ಅಪಾರ್ಟ್ಮೆಂಟ್ ಅವ್ರಿಗೆಲ್ಲ ಗೊತ್ತಾಗೋಯ್ತು, ಜನಗಳಿಗೆಲ್ಲ ಕಂಟ್ರೋಲ್ ಫೋನ್ ಮಾಡಿದ್ರು. ಅವರಿಬ್ಬರು ಸರ್ ಮೇಲೆ ನಿಂತಿದ್ರಲ್ಲ, ಅವ್ನು ಕ್ವಾಲಿಸ್ ಜಗ್ಗ ಮತ್ತು ಅವ್ನು ಬಂದ್ರ ಮರ್ಡರ್ ಮಾಡ್ಬಿಟ್ಟು ಓಡೋಗ್ತಾನೆ ಇವನು, ಓಡೋಗ್ಬಿಡ್ತಾನೆ. ಜನ ಎಲ್ಲ ಆ ಕಡೆಯಿಂದ ಓಡ್ ಬರ್ತಾ ಇರ್ತಾರೆ, ಈ ಕಡೆ ಸೈಡ್ಗೆ ಇಲ್ಲಿ ಗಲಾಟೆ ನಡೀತಾ ಇರ್ತದಲ್ಲ, ಅವ್ರು ಅಲ್ಲೇ ನಿಂತಿರ್ತಾರೆ. ಅವರು ಕೊನೆಗೆ ಆ ಗಾಡಿನ ನಿಲ್ಸ್ಕೊಂಡಿರ್ತಾರೆ ನೋಡಿ, ಅದ ಅವನು ಜಗ್ಗ ಕೆಳಗಡೆ ತಗೋಗ್ಬಿಡ್ತಾನೆ. ಇನ್ನು ಈ ಗಾಡೀಲಿ ಬಂದಿದ್ದಾರೆ ಅಂದ್ಬಿಟ್ಟು ಗಾಡಿ ಹಿಡ್ಕೊಬಿಡ್ತಾರೆ ಅಂದ್ಬಿಟ್ಟು ಅಂತ. ಈ 2 ವೀಲರ್ ಇತ್ತಲ್ಲ ಅದನ್ನು ಎತ್ಕೊಂಡು ಹೊಟ್ಟೋಗ್ಬಿಡ್ತಾನೆ ಇನ್ನೊಬ್ಬ, ಯಾಕೆಂದ್ರೆ ನಮ್ಮನ್ನು ಸೇರಿಸಿ ಹಿಡ್ಕೊಬಿಡ್ತಾರೆ, ಕಷ್ಟ ಆಗ್ಬಿಡ್ತದೆ ಅಂತ ಹೇಳ್ಬಿಟ್ಟು ಅಂತ. ಆ ಮಚ್ಚ ಎತ್ಕೊಂಡು ಹಂಗೆ ಓಡೋಗಿದ್ದೆ ನೋಡಿ. ಎಲ್ಲೋ ಹೋಗ್ತಾ ನಡ್ಕೊಂಡು ಹೋಗ್ತಾ ಅಲ್ಲಿ ಅವನು ಪಾಪ ಮುಂದಕ್ಕೆ ಹೋದರೆ ಆ ಕಡೆ ರೈಟ್ ಸೈಡಲ್ಲಿ ಯಾರಪ್ಪ ಕೆಲಸಕ್ಕೆ ಹೋಗಿ ಗಾಡಿ ತೊಳಿತಾ ನಿಂತು ಕೂತ್ಕೊಂಡಿದ್ದಾನೆ, ನಿಕ್ಕರ್ ಹಾಕ್ಕೊಂಡು ನೀರು ಹಾಕ್ಕೊಂಡು ಗಾಡಿಗೆ. ಅವನು ಮುಚ್ಚೆ ತೋರಿಸ್ಬಿಡ್ದೆ ಆ ಕಡೆ ಎತ್ಕೊಂಡು ಹೋಗ್ಬಿಟ್ಟಾನೆ. ಅಲ್ಲಿಂದ ಸುಮಾರು 1 ಕಿಲೋಮೀಟ್ರ್ 1.5 ಕಿಲೋಮೀಟ್ರ್ ಹೋಗಿದ್ದಾನೆ ಹಂಗೆ ಜಮೀನ್ ಮೇಲೇ. ಅಲ್ಲಿ ಅವನಿಗೆ ಎದುರಿಸ್ಬಿಟ್ಟು ಆ ಗಾಡಿ ಕಿತ್ಕೊಂಡು ಹೋಗೋನು ಅಲ್ಲಿಂದ ಪೆದ್ಗುಂಡ. ಆಮೇಲೆ ಏನಾಗೋಯ್ತು, ಎಲ್ಲ ಆಯಿತು ಪೂರ್ತಿ ಹಿಂಗೆ ಡಬಲ್ ಮರ್ಡರ್ ಅಂತ ಅಂದ್ಬಿಟ್ಟು ಗೊತ್ತಾಯಿತು. ಅವಾಗ ನಾವೆಲ್ಲ ವೇಸ್ಟೇ ತಾನೇ, ಸರಿ ಅಂದ್ಬಿಟ್ಟು ನಮಗೂ ಎಲ್ಲ ಇಮಿಡಿಯೇಟಾಗಿ ಬನ್ನಿ ತಕ್ಷಣವೇ ಯಾರ್ಯಾರು ಅಂತ ಹೇಳ್ಬಿಟ್ಟು ಅಂತ ನಮ್ಮ DCP ಅವ್ರು ಕರೆದ್ರು ನಮಗೆ. ನಾವು ತಕ್ಷಣ ಹೋದ್ವಿ ಅಲ್ಲಿಗೆ. ನಂಗೆ ಗೊತ್ತಾಯಿತು ನನ್ನ ಮಗ ಹೊಡೆದ್ಬಿಟ್ಟ, ನನ್ನ ಮಗ 100% ನನ್ನ ಮಗ ಇಷ್ಟೊಂದೆಲ್ಲ ನಾವು ಪ್ರಯತ್ನ ಪಡ್ತಾಯಿದ್ದೆವು ನನ್ನ ಮಕ್ಳಿಗೆ ಚೇಸ್ ಮಾಡೋಕ್ಕೆ ಅಂದ್ಬಿಟ್ಟು ಅಂತ. ನಾವೇ ಹೋದ್ವಿ ಫಸ್ಟು, ಅಲ್ಲಿ ಯಾರೂ ಇನ್ನೂ ಬಂದಿರಲೇ ಇಲ್ಲ. ಹೋಗೆಲ್ಲ ಬಾಡಿ ಎಲ್ಲ ಶಿಫ್ಟ್ ಮಾಡಿಸಿ ಎಲ್ಲ ನೋಡಿ ಎಲ್ಲ ನೋಡಿದಾಗ ಆಮೇಲೆ ನೋಡ್ತೀವಲ್ಲಿ ಫೈರ್ ಮಾಡಿರೋದು ನನಗೆ 2 ಎಂಟಿ ಕಾರ್ಟ್ರಿಜ್ ಸಿಕ್ತು. ಎಲ್ಲ ಒಂದು ಕಡೆಯಿಂದ ಹುಡ್ಕೊಂಡು ಹೋದಾಗ 2 ಸಿಕ್ತು. ಅಲ್ಲಿ ಸಿಕ್ಕಾದ್ಮೇಲೆ ಇವು ಇದಿತ್ತಲ್ಲ ಯಾವುದು ಗನ್ ಏನಾರು ನೋಡೋದು, ನನ್ನ ಮಗ ಗನ್ ಎತ್ಕೊಂಡೋಗ್ಬಿಟ್ಟು ನನ್ನ ಮಗ ಜೊತೆನಲ್ಲಿ ಜೋಬ್ಗೆ ಹಾಕ್ಕೊಂಡು ಎತ್ಕೊಂಡು ಹೊಟ್ಟೋಗ್ಬಿಟ್ಟು. ಆಮೇಲೆ ನೋಡ್ತೀವಿ ಗನ್ ಇಲ್ಲ, ಯಾಕೆಂದರೆ ಅವ್ನು ನನ್ನ ಮಗ ನಾವು ಗನ್ ಫೈರ್ ಆಯಿತು ಅಂತಂದರೆ ನಾವು ಯಾರು ಫೈರ್ ಆಯಿತು ಅಂತ ತಿಳ್ಕೊಬೇಕಲ್ಲ, ಯಾರಿಗೆ ಫೈರ್ ಮಾಡೋರು ಅಂತ ಯಾರಿಗೂ ಗುಂಡೇಟಿಲ್ಲ, ಮಾತ್ರ ಇವು ಬಿದ್ದಿದ್ದಾವೆ ಕಾರ್ಟ್ರಿಡ್ಜು. ಆಮೇಲೆ ನನ್ನ ಮಗ ಪೆದ್ಗುಡ ಗನ್ ಇಟ್ಕೊಬಿಟ್ಟಿದ್ದಾನ, ನಮ್ಮ ತಲೆಯಲ್ಲಿ ಏನೂ ಗೊತ್ತಾಗ್ತಾ ಇಲ್ಲ ಯಾರು ಫೈರ್ ಮಾಡೋರು ಅಂತ ಹೇಳೋರು ಇಲ್ಲ, ಬಟ್ ಗನ್ನು ಇಲ್ಲ. ಅಲ್ಲಿ ಫೈರ್ ಮಾಡಿರೋ ಗುಂಡು ಖಾಲಿ ಎಂಟಿ ಕಾರ್ಟ್ರಿಡ್ಜ್ಗಳಿದ್ದಾವೆ. ಅದು ನಮಗೊಂಥರ ಯಾರ್ದು ಬೇರೆ ಇನ್ಯಾರ ಬಂದಿದ್ರಾ ಇಲ್ಲ ಪೆದ್ಗುಂಡೇ ಗನ್ನೆಲ್ಲ ಏನಾರು ಹೊಡೆದು ನಾವು ತಪ್ಪಿಸ್ಕೊಬಿಟ್ರ ಇವರಿಬ್ರೂ. ನಮ್ಗೆ ಇವ್ರು ಫೈರ್ ಮಾಡೋರೇನು ನಮ್ಗೆ ಇದೇ ಇಲ್ಲ ಅಲ್ಲಿ, ಏನು ನಮಗೆ ಗೊತ್ತಾಯ್ತು ಇವರೇ ಫೈರ್ ಮಾಡವ್ರೆ, ಅವನು ಫೈರ್ ಮಾಡವನೇನು ಅಂತದ್ದು ನಾವು ತಗೊಳ್ಳೇ ಇಲ್ಲ. ಈ ನನ್ನ ಮಗನೇ ತಂದಿರ್ಬೋದು ಅನ್ಕೊಬಿಟ್ಟಿವಿ, ಯಾಕೆ ಗನ್ ಇಲ್ಲದೆ ಹೋಯ್ತಲ್ಲ ಅಲ್ಲಿ. ಇವ್ರ ಹತ್ರ ಇದ್ದರೆ ಅಲ್ಲಿ ಗನ್ ಅಲ್ಲೇ ಬಿದ್ದಿರೋದು. ಆಮೇಲೆ ಆಯಿತು ಎಲ್ಲ ಅವತ್ತು ಸಾಯಂಕಾಲದವರೆಗೂ ಬಾಡಿ ಎಲ್ಲ ಎತ್ತಾಕ್ಸಿ ಪೂರ್ತಿ ಹೆಂಗೇನು ಮಾಡೋದು ಇವಾಗ ಅಂತೇಳಿ ಅಂತ ಇಮಿಡಿಯೇಟಾಗಿ ಅಲ್ಲಿಂದ ಅವನು ಟೋನಿ ಇದೆಲ್ಲ ಆಯಿತು. ಆಮೇಲೆ ಗೋವಿಂದಂಗೆ ಗೊತ್ತಾಯಿತು, ಗೋವಿಂದಾನೇ ಆಗ್ಬಿಟ್ಟ ಅವನು ಸೂರಿ ಹೋದ್ಮೇಲೆ. ಇನ್ನು ಕಷ್ಟ, ಇನ್ನು ನನ್ನ ಮಗಂದು ಏನೆಲ್ಲ ಹಿಂಗೆ ಹೊಡೆದ್ಬಿಡ್ತಾವ್ರೆ, ಇನ್ನು ಏನು ಯಾರನ್ನೂ ಬಿಡೋಲ್ಲ ಅವರು, ನನ್ನ ಒಂದು ದಿವಸ ಎಗರಿಸ್ಬಿಡ್ತಾರೆ ಅಂದರೆ ಭಾಳ ಹುಚ್ಚಿನ ಥರ ಅಂದರೆ ಹಂಗೆ ಆಗ್ಬಿಟ್ಟವನು ಅವನು ಜೈಲಲ್ಲಿ. ಇನ್ನೇನು ಆಚೆ ಹೋದ್ರೆ ನಮ್ಮದು ಹಿಂಗೆ ಇದೇ ಗೋಳು ಅನ್ನುವಂಥದ್ದು ಮನಸ್ಥಿತಿಗೆ ಬಂದುಬಿಡುತ್ತಲ್ಲ ಅವ್ರಿಗೆ. ಒಂಥರ ಈ ಒಬ್ಬೊಬ್ರನ್ನ ಎಲ್ಲರನ್ನೂ ಕಳ್ಕೊಬಿಟ್ರಿ, ಯಾರು ಒಬ್ಬೊಬ್ಬರೇ ಎಲ್ಲ ಸುಮಾರು ಜನ ಭಾಳ ಸ್ಟ್ರಾಂಗ್ ಇದ್ದವರೆಲ್ಲ ಹೋಗ್ತಾ ಹೋಗ್ಬಿಟ್ರಲ್ಲ. ಅದಾದಮೇಲೆ ಅದಕ್ಕಿಂತ ಮುಂಚೆ ಇದು ಬಾಡಿ ಸಿಕ್ತಲ್ಲ ಸರ್, ನಿಮಗೆ ಏನು ಮಾಡ್ತೀರಾ ಸರ್? ಪ್ರೊಸೀಜರ್ ಏನು ಸರ್? ಫ್ಯಾಮಿಲಿಯವರು ಕರೆಸ್ತೀರಾ? ಏನು ಬಾಡಿ ತಗೊಂಡಾದ್ಮೇಲೆ ಬಾಡಿನ ಅಲ್ಲಿಂದ ಶಿಫ್ಟ್ ಮಾಡಿಸ್ತೀವಿ ಹಾಸ್ಪಿಟ್ಲಿಗೆ. ಹಾಸ್ಪಿಟ್ಲ್ ನಾವು ಅಲ್ಲೇ ಸಾಧ್ಯ ಆದರೆ ಅವ್ನು ಏನಾದರೂ ಬದುಕುವಂಥದ್ದು ಇಮಿಡಿಯೇಟಾಗಿ ಹಾಸ್ಪಿಟ್ಲಿಗೆ ತೊಗೊಂಡೋಗ್ತೀವಿ ಇದಕ್ಕೆ. ಇಲ್ಲಾಂದರೆ ಅಲ್ಲೇ ಬಾಡಿ ಬಿದ್ದಿದ್ದ ಕಡೆನೇ ಒಂದು ಇನ್ಕ್ವೆಸ್ಟ್ ಮಾಡಿ ಎಲ್ಲ ಮಾಡ್ಕೊಂಡು ತೊಗೊಂಡೋಗ್ತೀವಿ. ಬಟ್ ಇಮಿಡಿಯೇಟಾಗಿ ಹಾಸ್ಪಿಟ್ಲಿಗೆ ಶಿಫ್ಟ್ ಮಾಡಿಬಿಡ್ತೀವಿ, ಜನ ಸೇರ್ಕೊಬಿಡ್ತಾರಲ್ಲ. ಆಮೇಲೆ ಅಲ್ಲಿಗೆ ತೊಗೊಂಡೋಗ್ಬಿಟ್ಟು ಹಾಸ್ಪಿಟ್ಲಿಗೆ ಶವಾಗಾರದಲ್ಲಿ ಇಡ್ತೀವಿ, ಅಲ್ಲೊಂದು ಇನ್ಕ್ವೆಸ್ಟ್ ಮಾಡ್ಕೊಳ್ತೀವಿ. ಆಮೇಲೆ ಅವ್ರ ಸಂಬಂಧಿಕರು ಇನ್ಕ್ವೆಸ್ಟ್ ಮಾಡಾದ್ಮೇಲೆ ನಾವು ಪೋಸ್ಟ್ ಮಾರ್ಟಮ್ ಕೊಡ್ತೀವಿ. ಇನ್ಕ್ವೆಸ್ಟ್ ಅಂದ್ರೆ ಏನು? ಶವ ತಪಾಸಣೆ ಅಂತ. ಆ ಶವದ ಮೇಲೆ ಏನಿದೆ, ಎಷ್ಟು ಗಾಯಗಳಿದಾವೆ, ಅದ್ರ ಮೇಲೆ ಏನೇನೆಲ್ಲ ಏಟಾಗಿದೆ, ಗುಂಡೇಟು ಏನಾರ ಬಿದ್ದಿದೆಯಾ, ಆಮೇಲೆ ಎಷ್ಟು ಕತ್ತರಿಸೋದು ಏಟಿದೆ, ಚಾಕು ಏಟು ಏನಾರ ಇದಾವ, ಪೂರ್ಣ ಪ್ರಮಾಣದ ಅವನೇನೇನು ಮಚ್ಚೆಗಳಿದೆ, ಮುಂಚೆ ಆಗಿರೋದೆಲ್ಲ ಗಾಯಗಳು ಅದೆಲ್ಲ ಹೌದಲ್ಲ, ಹಳೆ ಎಷ್ಟು ಗಾಯದ ಗುರುತುಗಳಿದ್ದಾವೆ, ಅವ್ನ ಬಾಡಿನಲ್ಲಿ ಟ್ಯಾಟೂಗಳೇನಾರ ಇದಾವ, ಪೂರ್ತಿ ಎಲ್ಲ ಅವ್ರ ಸಂಬಂಧಿಕರನ್ನು ಕರೆಸ್ಕೊಳ್ತೀವಿ. ಅವ್ರ ಮುಂದೆ ಅವ್ರದ್ದು ಸ್ಟೇಟ್ಮೆಂಟ್ಗಳು ಮಾಡ್ಕೊಳ್ತೀವಿ ಇನ್ಕ್ವೆಸ್ಟ್ ಒಳಗಡೆ, ಬ್ಲಡ್ ರಿಲೇಟಿವ್ಸ್ಗಳಿಗೆಲ್ಲ. ಆಮೇಲೆ ಅವ್ರು ಸಂಬಂಧಪಟ್ಟ ಅವ್ರು ಬೇರೆಯವರೆಲ್ಲ ಪೂರ್ತಿ ಏನೇನು ಹೇಳ್ತಾರಲ್ಲ ಅವನ ಬಗ್ಗೆ ಅದನ್ನೆಲ್ಲ ಒಂದು ಡೀಟೇಲಾಗಿ ಎಲ್ಲ ಕಾಲಮ್ಗಳಿರ್ತದೆ, ಆ ಕಾಲಮಲ್ಲೆಲ್ಲ ಫಿಲ್ ಮಾಡ್ಕೊಳ್ತೀವಿ. ಅದಾದಮೇಲೆ ನಾವು ಪೂರ್ತಿ ಒಂದು ರಿಕ್ವೆಸ್ಟ್ ಸಮೇತ ಪೋಸ್ಟ್ ಮಾರ್ಟಮ್ಗೆ ಕೊಡ್ತೀವಿ ಡಾಕ್ಟ್ರಿಗೆ. ಇದನ್ನು ಪೋಸ್ಟ್ ಮಾರ್ಟಮ್ ಕೊಡಿ ಅಂತೇಳಿ ಅಂತ ಗಾಯಕ್ಕೆ ಸಂಬಂಧಪಟ್ಟಂಥ ನಮ್ಮ ಹತ್ರ ಫಾರ್ಮೇಟ್ ಇರುತ್ತೆ, ಅದನ್ನು ತೆಗೆದುಬಿಟ್ಟೆಲ್ಲ ಅವರಿಗೆ ಕೊಡ್ತೀವಿ. ಕೊಟ್ಟಾದ್ಮೇಲೆ ಪೋಸ್ಟ್ ಮಾರ್ಟಮ್ ಒಳಗಡೆ ಡೀಟೇಲಾಗಿ ಕಟ್ ಮಾಡಿ
ಏನೇನು ಗಾಯಗಳಾಗಿದೆ, ಯಾವುದು ಏನೇನು ಡೆತ್ ಆಗಿದ್ದು ಅದಕ್ಕೆ ಯಾವ ಕಾರಣಕ್ಕೆ ಅಂತೇಳಿ ಅಂತ ಬರೆದು ಕೊಡ್ತಾರೆ. ಅವರೆಲ್ಲ ಶಾಕ್ ಹೆಮರೇಜು ಡ್ಯೂ ಟು ಇದು ಗ್ರಿವಿಯಸ್ ಇಂಜುರೀಸ್ ಕಾಸ್ಡ್ ಹೆಮರೇಜ್ ಅಂಡು ಇದು ಅಂತ ಕೊಟ್ಬಿಡ್ತಾರೆ ಅವರು. ಡೆತ್ ಇಸ್ ಶಾಕ್ ಡ್ಯೂ ಟು ಹೆಮರೇಜ್ ಇಂಜುರಿ ಅಂತ ಅಂದ್ಬಿಟ್ಟು ಅಂತ ಅಂಡು ಗ್ರಿವಿಯಸ್ ಇಂಜುರೀಸ್ ಅಂತ. ಆಮೇಲೆ ಅದು ಅಷ್ಟು ಬರೆದಿರ್ತಾರೆ. ಅದಾದಮೇಲೆ ಇನ್ನೂ ಫರ್ದರ್ ಏನಾದರೂ ಬೇಕು ಬಾಡಿದು ಅಂತ ಹೇಳಿಂತ ವಿಜರ ಬಾಡಿದು ಒಂದು ಸ್ವಲ್ಪ ಕಲೆಕ್ಟ್ ಮಾಡಿ ನಮ್ಗೆ ಕೊಡ್ತಾರೆ. ಅಂದರೆ ಹೊಟ್ಟೆ ಒಳಗಡೆ ಇರುವಂಥ ಇನ್ನೇನಾದರೂ ಅಕಸ್ಮಾತ್ ಬೇರೆ ಇದೆಯಾ ನೋಡೋಣ, ಲಿವರು, ಇಂಟೆಸ್ಟೈನ್ ಭಾಗ, ಆಮೇಲೆ ಅದು ಆಮೇಲೆ ಲಂಗ್ ಭಾಗ ಒಂದು ಸ್ವಲ್ಪ ಸಣ್ಣದ್ದು ಅದನ್ನೆಲ್ಲನೂ ಒಂದು ಬಾಟ್ಲಿಗೆ ಹಾಕಿ ನಮಗೆ ಬಟ್ಟೆಗಳು ಮತ್ತು ಇದನ್ನೆಲ್ಲ ಪ್ಯಾಕ್ ಮಾಡಿ ವಾಪಸ್ ಕೊಡ್ತಾರಲ್ಲ ನಮಗೆ. ಬ್ಲಡ್ ಸ್ಟೈನ್ದು ಬಟ್ಟೆಗಳೆಲ್ಲ ಕೊಡಿ ಅಂತ ಬರೆದಿರ್ತೀವಲ್ಲ ನಾವು ಎಕ್ಸಾಮಿನೇಷನ್ಗೋಸ್ಕರ, ಅದನ್ನೆಲ್ಲನೂ ನಮಗೆ ಕೊಡ್ತಾರೆ ಎಲ್ಲ ಆದಮೇಲೆ. ಆಮೇಲೆ ಬಾಡಿನ ಇವ್ರಿಗೆ ಅವ್ರ ಕಡೆಯಿಂದ ಬರ್ಸ್ಬಿಟ್ಟು ಬಾಡಿ ಹ್ಯಾಂಡ್ ಓವರ್ ಮಾಡಿಬಿಡ್ತೀವಿ, ಅವ್ರಿಗೆ ತೊಗೊಂಡೋಗ್ತಾರೆ ಕ್ರಿಮೇಷನ್ ಮಾಡ್ಕೊಳ್ಳೋದಕ್ಕೆ. ಅದಾದಮೇಲೆ ನಾವು ಪತ್ತೆ ಕೆಲಸ, ಅದಾದ ತಕ್ಷಣವೇ ನಾವು ಪತ್ತೆ ಕಾರ್ಯ ಆ ಲೋಕಲ್ ಪೊಲೀಸ್ ಅದು ಕೆಂಗೇರಿಗೆ ಬರ್ತಿತ್ತಾಗ ಅದು ಕೆಂಗೇರಿ ಅವ್ರು ಆ ಕೆಲಸ ಮಾಡ್ತಾಯಿದ್ರು. ಕೆಂಗೇರಿ ಪೊಲೀಸ್ ಸ್ಟೇಷನಲ್ಲಿ ಕೇಸ್ ರಿಜಿಸ್ಟರ್ ಆಯಿತು 302 ಅಲ್ಲಿ. ಆಮೇಲೆ ಅಲ್ಲಿ ನೀವು ಅದು ಏನೋ ಅವನು ಕ್ರಿಮೇಷನ್ ಮಾಡ್ತಾರೆ, ಅಲ್ಲೇನು ಪೊಲೀಸ್ ಇರಬೇಕಂತ ಏನಿಲ್ಲ, ಅಲ್ಲೇನು ಅವಶ್ಯಕತೆ ಏನಿಲ್ಲ. ಯಾಕೆ ಅಲ್ಲಿ ಪೊಲೀಸವ್ರು ಅವ್ರು ನಮ್ಮವ್ರು ಹೋಗ್ತಾರೆ ಅಲ್ಲಿಗೆ, ಲೋಕಲ್ ಪೊಲೀಸ್ನವರು. ಈ ರೌಡಿಗಳ ಗ್ಯಾಂಗ್ ಏನಾರ ಬಂದು ಮತ್ತೆ ಏನಾರ ಬರ್ತಾರೆ, ಇನ್ಯಾವ್ದಾರ ಗ್ಯಾಂಗು ಅಲ್ಲಿ ಅಂಥ ಕಡೆನೂ ವಾರಗಳಾಗ್ಬಿಟ್ಟಿರೋದು ಇದೆ. ಈ ಇದ್ರ ಕಡೆ ಬಂದಿದ್ದಾರೆ ಅಂದ್ಬಿಟ್ಟು ನುಗ್ಬಿಟ್ಟು ಹೊಡೆದಾಟಗಳಾಗಿರುವಂಥವು ಇರ್ತಾವಲ್ಲ, ಅದಕ್ಕೆ ನಮ್ಮ ಪೊಲೀಸವ್ರುಗಳೆಲ್ಲ ಹೋಗ್ತಾರೆ ಅಲ್ಲಿ ಕ್ರಿಮೇಷನ್ ಆಗುವವರೆಗೂ ಒಂದಷ್ಟು ಇದ್ದು ಬರ್ತಾರೆ. ಹೀಗೆ ಅದೆಲ್ಲ ಆದಮೇಲೆ ನಮ್ಮ ಕೆಲಸಗಳು ಬಂದಾದಮೇಲೆ ಅವತ್ತು ಸಾಯಂಕಾಲದವರೆಗೂ ಒಂದು ಮೀಟಿಂಗ್ ಮಾಡಿದ್ರು ನಮ್ಮ ಸಾಹೇಬರು. ಎಲ್ಲ ಏನು ಮಾಡೋದು ಅಂತ. ಇಲ್ಲ ಸರ್, ನನಗೆ ಇದ್ರ ಬಗ್ಗೆ ಮಾಹಿತಿಗಳಿದ್ದಾವೆ, ನಾನು ಮಾಡ್ತಾಯಿದ್ದೆ ಸ್ಟೇಷನಲ್ಲಿ, ನಾನು ನನ್ನ ಪತ್ತೆ ಮಾಡ್ತೀನಿ, ಬಿಡೋದಿಲ್ಲ ನನ್ನ ಮಗನ ಪೆದ್ದುಗೊಂಡಂಗೆ ಅದು ಏನೇ ಆದರೂ ಆಗಲಿ ನಾನೇ ಮಾಡ್ತೀನಿ, ಅದು ಏನು ಆಟ ಆಡಲಿ, ಬಟ್ ಕಷ್ಟ ನನ್ನ ಮಗನ ಪತ್ತೆ. ಈಗ ಆದರೆ ಹೊಡೆದ ತಕ್ಷಣ ಏನು ಮಾಡ್ಬಿಡ್ತಾನೆ, ಆಂಧ್ರಾಗೆ ಹೊಟ್ಟೋಗ್ಬಿಡ್ತಾನೆ ಅವನು. ಮೊದಲೆಲ್ಲ ಅದೇ ಥರನೇ ಅವನು ಆಂಧ್ರಾಗೆ ಹೋಗ್ಬಿಡ್ತಾನೆ ಅವನು. ಈಗ ಅವನನ್ನು ನಾನು ಪತ್ತೆ ಮಾಡ್ತೀನಿ. ನೀವು ಹೌದಾ, ನಾನು ಟ್ರ್ಯಾಕಲ್ಲಿದ್ದೆ ಸರ್, ನನ್ನ ಮಗಂದು ಕೆಲವಷ್ಟು ನನಗೆ ಇದಾಗಲಿಲ್ಲ, ಮಧ್ಯದಲ್ಲಿ ಗ್ಯಾಪ್ ಆಗಿಬಿಡ್ತು ಒಂದು 2-3 ದಿವಸ. ಆ ಕಾರಣದಲ್ಲಿ ಇವನು ಇಲ್ಲಾಂದರೆ ನಾನು ಇಂಟರ್ಸೆಪ್ಷನಲ್ಲಿ ನಮ್ಗೆ ಗೊತ್ತಲ್ಲ, ನಾನು ಇಷ್ಟೊಂದು ಇಂಟರ್ಸೆಪ್ಷನ್ ಮಾಡಿಸ್ತಾ ಇದ್ದಲ್ಲ, ಇವರವೇ ಸರ್ ಅದೆಲ್ಲ ಅವೆಲ್ಲ ಇಂಟರ್ಸೆಪ್ಷನ್ಸ್ಗಳೆಲ್ಲ ಅಂತ ಅಂದ್ಬಿಟ್ಟು ಅಂತ. ಆಮೇಲೆ ಅಷ್ಟೊತ್ತಿಗೆ ಏನಾಗಿತ್ತು, ಅವನಿಗೆ ಮೊದಲೊಂದು ಬಸವೇಶ್ವರ ನಗರ ಒಂದು ಕೇಸ್ ಒಳಗಡೆ ನನ್ನ ಮಗನ ಗಡ್ಪಾರು ಮಾಡಿದರು. ಅಂದರೆ ಎಕ್ಸ್ಟರ್ಮೆಂಟ್ ಪ್ರೊಸೀಡಿಂಗ್ಸ್ ಅಂತ ಮಾಡ್ತೀವಿ ನಾವು, ಗಡಿಯಿಂದ ಆಚೆ ಹಾಕುವಂಥದ್ದು ಕಾನೂನು ಇದೆ ನಮ್ಮಲ್ಲಿ. ಬಟ್ ಅದು ಪ್ರಾಕ್ಟಿಕಲ್ಲಾಗೆ ಏನೂ ಆಗಲ್ಲ. ಅದು ನಮ್ಮ ಶಾಮಣ್ಣ ಅಂತ ಇದ್ದರು, ನಮ್ಮ ಬ್ಯಾಚ್ ಅವರು ಬಸವೇಶ್ವರ ನಗರದಲ್ಲಿ ಇನ್ಸ್ಪೆಕ್ಟರ್ ಇದ್ರು ಅವರು ನನ್ನ ಮೊದಲೇ ಹಿಡ್ಕೊಬಂದು ಒಂದು ಕಡೆ ಎಲ್ಲೋ ತಪ್ಪಿಸ್ಕೊಂಡು ಯಾವುದೋ ಗಲಾಟೆ ಕೇಸಲ್ಲಿ ಆಚೆ ಹೊಟ್ಟೋಗಿದ್ದ, ಹಿಡ್ಕೊಂಡು ಬಂದು ಚೆನ್ನಾಗಿ ರುಬ್ಬಿ ಅವನಿಗೆ ನನ್ನ ಮಗನಿಗೆ ಪೆದ್ಗುಂಡನಿಗೆ ತೊಗೊಂಡೋಗ್ಬಿಟ್ಟು ಇದರ ಹತ್ರ ಬ್ಯಾಡ್ರಳ್ಳಿ ಬರುತ್ತಲ್ಲ ಮುಂದೆ ಬೆಂಗಳೂರು ಸಿಟಿ ಬಾರ್ಡರ್ ಬರುತ್ತಲ್ಲ ಒಂದು ಮೈಲಿಕಲ್ಲು, ಅಲ್ಲಿಂದ ಆಚೆ ಬಿಟ್ಟು ಒಂದು ಫೋಟೋ ಹಾಕಿ ಕೋರ್ಟ್ಗೆಲ್ಲ ಕೊಟ್ಟು ಇನ್ನೊಂದು ಸಾರಿ ಬಂದೆ ಬೆಂಗಳೂರು ಸಿಟಿಗೆ ಈಗ ಆರಿಸ್ಬಿಡ್ತೀನಿ ನನ್ನ ಮಗನೇ ಅಂತ ಎದುರಿಸ್ಬಿಟ್ಟು ಒಂದು ಪ್ರೊಸೀಜರ್ ಮಾಡೋದು. ಇವನ್ನ ನಾವು ಗಡಿ ಪಾರ್ ಮಾಡಿದ್ದೀವಿ ಅನ್ನೋದು ಅದೇನೇ ಗೊತ್ತಾಯ್ತು. ಗಡಿಯಿಂದ ಪಾರ್ ಆ ಕಡೆ ಬರಬಾರ್ದು ಒಳಗಡೆಗೆ ಅಂತ. ಆದರೂ ನಮ್ಮ ಮಕ್ಕಳು ಕೇರ್ ಮಾಡಲ್ರು, ಕಾನೂನು ಗಟ್ಟಿ ಇಲ್ಲ ಅದು ಬರೀ ನಮ್ಮ ಪೊಲೀಸ್ ಆ್ಯಕ್ಟಲ್ಲಿ ಇರ್ತಕ್ಕಂಥದ್ದು. ಆ ಕಾರಣಕ್ಕೆ ಏನು ಅದನ್ನು ವೈಲೇಟ್ ಮಾಡಿದ್ರು ಏನೋ ಅಂಥ ಶಿಕ್ಷೆಗಳಿಲ್ಲ. ಅದಕ್ಕೆ ಏನಾಗ್ಬಿಡ್ತಾರೆ, ಮಕ್ಕಳು ಬಂದುಬಿಡ್ತಾರೆ ಆ ಥರದ್ದೆಲ್ಲ. ಮೊದಲು ಆ ಕಾಲದಲ್ಲಿ ಏನೋ ಸ್ವಲ್ಪ ಇತ್ತು, ಈಗ ಹಂಗೆ ಆಗಲ್ವಲ್ಲ. ಆ ಕಾರಣಕ್ಕೋಸ್ಕರನೇ ಅದನ್ನು ನಾವು ಭಾಳ ಪ್ರಾಪರಾಗಿ ಎಕ್ಸಿಕ್ಯೂಟ್ ಮಾಡೋಕ್ಕಾಗೋದಿಲ್ಲ. ಗಡಿಪಾರು ಅಂತ ಅನ್ನುವಂಥದ್ದು ಇರ್ತದಲ್ಲ ಅದನ್ನು. ಆಮೇಲೆ ಸರಿ ಬಂದಾದಮೇಲೆ ಇವ್ರ ಜೊತೆ ಸೇರಿಕೊಂಡು ಏನಾದರೂ ಮಾಡಿ ಪೆದ್ಗುಂಡನ ಕೈಲಿ ಓಡಿಸ್ಬೇಕು ಅಂತೇಳಿ ಸೂರಿ ಓಡಿಸ್ತಾರೆ ಅವರು. ಅವನೊಬ್ಬನ ಕೈಲೇ ಆಗೋದು ಅಂತ ಅವ್ರಿಗೆ ಗೊತ್ತಿತ್ತು ಟೀಮ್ಗೆ. ಯಾರಿಗೆ? ಕೊರಂಗು, ಕೋತಿರಾಮ. ಯಾಕೆಂದರೆ ಕೋತಿರಾಮ ಈಗಾಗಲೇ ಏಟು ತಿನ್ಬಿಟ್ಟು ಅಲ್ಲಿ ಮಚ್ಚನ ಜೊತೆ ಅವನು ಒಂಥರ ಹಸಿದೆ ಬುಲಿ ಥರ ಆಗ್ಬಿಟ್ಟಿದ್ದ. ಯಾವಾಗ ಹೇಳ್ತೀನಿ ಅಂದರೆ ಮಚ್ಚನ ಹೊಡೆದ್ರಲ್ಲ ಅವಾಗೂ ಅವ್ನು ಹೊಡೆದು ಅವನೂ ತಗೊಂಡೋಗಿ ಅಲ್ಲಿ ಕೊಲಂಬಿಯಾ ಹಾಸ್ಪಿಟಲಲ್ಲಿ ಅಡ್ಮಿಟ್ ಮಾಡಿ. ಯಾರಿಗೆ? ಕೋತಿರಾಮನ್. ಅವನಿಗೂ ಗ್ರೀವಿಯಸ್ ಇಂಜುರಿ ಆಗಿ ಅವನು ಬದುಕುದ್ದು ಇದೆ. ಆ ಮಟ್ಟಿಗೆ ಕೆಟ್ಟು ಬಿದ್ದಿತ್ತು ಅವತ್ತು ಅವ್ರು ಹೊಡೆದು ಏಟು. ಅವನು ಸತ್ತೋದ ಅಂತಲೇ ಹೋದ್ರು, ಅವರು ಇಬ್ಬರು ಹೋದ್ರು ಅಂದ್ಬಿಟ್ಟು ಅಂತ. ಆದರೆ ಅವ್ನು ಬದುಕ್ಬಿಟ್ಟ ಅಲ್ಲಿ. ಅವನು ಇವ್ನಿಗೆ ರಿವೆಂಜ್ ತಗೊಳ್ಳೋಕ್ಕೆ ನಿರಂತರವಾಗಿ ಇವನೂ ಸಹ ಪ್ರಯತ್ನ ಪಡ್ತಾನೆ ಇದ್ದ. ಯಾರು ಬಿಡ್ತಾರೆ ಹೇಳಿ? ಯಾರು ಬಿಡಲ್ಲ. ಏನಾದರೂ ಆಗಲಿ ನಾನು ಹೊಡೆದವರೇ ಹೊಡಿಬೇಕು ಅಂತ ಅಂದ್ಬಿಟ್ಟು ಮನಸ್ಥಿತಿ ಮನುಷ್ಯರಿಗೆ ಬಂದ್ಬಿಡುತ್ತೆ. ಅದು ಬೆಂಗಳೂರಲ್ಲಿ ಬದುಕಬೇಕು ಅಂದರೆ ಇಲ್ಲಿ ಅದೇ ಥರನೇ. ಆಚೆ ಏನೋ ಊರುಗಳಿಗೆಲ್ಲ ಹೋಗ್ಬಿಡೋಣ ಅನ್ನೋದು ಊರಿಗೋಗೂ ಹೊಡಿತಾರೆ, ಅದು ಸಮಸ್ಯೆ. ಈ ರೌಡಿ ಗ್ಯಾಂಗ್ಸ್ಟರ್ಗಳೆಲ್ಲಾದರೆ ಹಳ್ಳಿಗೋಗೂ ಹೊಡಿತಾರೆ. ಹಳ್ಳಿಗೆ ಹೋಗ್ಬಿಟ್ರೆ ಬಿಟ್ಬಿಟ್ಟು ಬೇಡ ಸವಾಸ ಬೆಂಗಳೂರು ಸಿಟಿದು ಅಂದರೆ ಅಲ್ಲಿ ಹಳ್ಳಿಗೆ ಹೋದ್ರೆ ಇದ್ದುದು ಸುಲಭ. ಅಲ್ಲೇನು ನುಗ್ಗೂರು ಯಾರೂ ಬರಲ್ರು ಹಳ್ಳೀಲಿ. ಏನೋ ಆಯ್ತು ಬಿಡ ಅವ್ರು ಹಣೆ ಬರ ಏನಾರು ಮಾಡ್ಕೊಳ್ಳಿ ಅಂದ್ಬಿಡ್ತಾರೆ. ಆ ಥರ ಹೋಗ್ಬಿಟ್ಟದೆ ಈಗ. ಆಗ ಮೊದಲೆಲ್ಲ ಹಂಗಾದರೆ ಬೆಂಕಿ ಇಟ್ಬಿಡೋರು ಅವ್ರನ್ನೂ ಸೇರಿಸ್ಬಿಟ್ಟು. ಈಗ ಅಲ್ಲೂ ಈ ಕಚಡ ರಾಜಕೀಯಗಳಿಂದ ಅವನು ಒಂದು ನುಕ್ಕೊಂಡು ಹೊಡಿಲು ಬಿಡ ನಮ್ಮ ಪಕ್ಷ ಅಲ್ವಲ್ಲ ಅಂತಾರೆ. ಆ ಥರ ಆಗ್ಬಿಟ್ಬಿಟ್ಟು ಅಲ್ಲೂ ಈ ಥರ ಎಲ್ಲ ಈ ಪಾರ್ಟಿ ಪಕ್ಷಗಳಾಗ್ಬಿಟ್ಟು ಊರುಗಳೆಲ್ಲ ಛಿದ್ರ ಆಗ್ಬಿಟ್ಟಿದ್ದಾವೆ. ಮನೆಗೂ ರಾಜಕೀಯ ಅಲ್ಲಿ. ಹೆಂಡ್ತಿ ಒಂದು ಕಡೆ, ಗಂಡ ಒಂದು ಕಡೆ.
ಹೆಂಡ್ತಿ ಬಸ್ ಕಡೆ, ಇವನು ಈ ಕಡೆ ಹೆಂಡದ ಕಡೆ. ಎರಡು ದಾರಿಗಳಾಗ್ಬಿಟ್ಟು ಹೋಗ್ತಾ ಇರ್ತಾರೆ ಜಗಳ ಕಾಯ್ಕೊಂಡ ಕಡೆ. ಹಂಗೆ ಈ ಕೇಸಲ್ಲಿ ಒಂದು ಮೀಟಿಂಗ್ ಮಾಡಿದ್ರು. ಆದಮೇಲೆ ನಾವು ಪತ್ತೆ ಮಾಡ್ತೀವಿ ಅಂತೇಳಿ ಯಾಕೆಂದ್ರೆ ನಮ್ಮಲ್ಲೇ ನಾನೇ ಮಾಡ್ತಿದ್ದೆ ಕಲಸಪಾಳ್ಯದಲ್ಲಿ ಸ್ಟಾರ್ಟ್ ಮಾಡಿದೆ. ಇವನು ವಿರುದ್ಧವಾಗಿ ನಾನು ಮಗಂದು ನೋಡೇ ಬಿಡೋಣ ಈ ನನ್ನ ಮಗನಿಗೆ ಅಂತ ನಾನು ಹೇಳಿದ್ದೆ ಅವ್ರಿಗೆ. ಸರ್ ಇವನು ನಾವು ಹಿಂಗೆ ಬಿಟ್ಕೊಂಡು ಹೋದ್ರೆ ಆಗಲ್ಲ ಸರ್, ಇವನನ್ನು ಯಾವ ಕಾರಣಕ್ಕೂ ನಾವು ಏನಾದರೂ ಒಂದು ತೀರ್ಮಾನ ಮಾಡಬೇಕು ಇವನಿಗೆ ಪೆದ್ಗುಂಡಂಗೆ. ಈಗಾಗಲೇ ಸುಮಾರು ಮರ್ಡರ್ ಕೇಸಲ್ಲಿದ್ದಾನೆ ಇವನು. ಮಹಾಲಕ್ಷ್ಮಿ ಲೇಔಟು, ಕಮಲಾನಗರದಲ್ಲಾದಂಥವು, ರಾಜಗೋಪಾಲ್ ನಗರ, ಲಗ್ಗೆರೆನಲ್ಲಾದಂಥ ಮರ್ಡರ್ ಕೇಸ್ಗಳಲ್ಲೆಲ್ಲ ಇವನು ಭಯಂಕರ ಬ್ಯಾಟಿಂಗ್ ಮಾಸ್ಟರ್ ಸರ್. ಇವನು ಮರ್ಡರ್ ಮಾಡಿಬಿಡ್ತಾನೆ, ಯಾರ ಕೈಗೂ ಸಿಗಲ್ಲ, ಯಾರು ಮಾಡ್ದ ಅಂತಲೂ ಗೊತ್ತಾಗಲ್ಲ ಸರ್. ಒಂಥರ ಈ ಸುನಿಲ ಇದ್ದಾನಲ್ಲ ಅದೇ ಥರ ಇವನು. ಹಿಂದೆ ಸೈಲೆಂಟಾಗಿ ಇದ್ದುಬಿಡ್ತಾನೆ, ಹೊಡೆದ್ಬಿಟ್ಟು ಆಂಧ್ರಾಗೆ ಹೋಗಿ ಸೇರ್ಕೊಬಿಡ್ತಾನೆ. ನಕ್ಸಲೈಟ್ ಏರಿಯಾ ಅವನದು ಊರು. ಅಲ್ಲಿ ಹೋದ ಅಲ್ಲಿ ಒಳಗೆ ಹೋಗಕ್ಕೂ ಭಯ ನಮ್ಗೆ. ನನ್ನ ಮಗಂದು ಹೇಳ್ತೀನಿ ಮಜಾ ಅದು ಹೆಂಗಿದೆ ಅವ್ನು ಹಂಗಿಡ್ದು ಅಂದ್ಬಿಟ್ಟು ಅಂತ. ಇದೆಲ್ಲ ಆಯಿತು. ಅದಾದಮೇಲೆ ಅಂಡರ್ವರ್ಲ್ಡಲ್ಲಿ ಏನಾಗ್ತು ಅಂದರೆ ಈ ರಿವೆಂಜ್ ಕಿಲ್ಲಿಂಗ್ ಅನ್ನೋದು ನಿಲ್ಲಲ್ಲ. ಇದು ಹಿಂಗೆ ಇರ್ತದೆ. ಇದು ನಮ್ಮ ಮಕ್ಳುಗಳು ಇವರು ಬಿಟ್ಕೊಳ್ಳಲ್ಲ. ಮತ್ತೆ ಸ್ಟಾರ್ಟ್ ಆಯ್ತಲ್ಲ ಇವರು ನಮ್ಮ ಮಕ್ಕಳು ಇಷ್ಟು ದಿವಸ ಇಷ್ಟು ವರ್ಷ ಆದರೂ ಬಿಡ್ತಾ ಇಲ್ವಲ್ಲ ಇವರು ಅನ್ನುವಂಥ ಸುಮ್ಮನೆ ಇದ್ದಂಥ ಎಲ್ಲ ಪೊಲೀಸ್ ಅವ್ರುಗಳಿಗೆ ಇವರು ಜೈಲಿಂದ ಈಚೆ ಬಂದರೆ ಒಂದು ಗತಿ ಕಾಣಿಸ್ಕೋತಾರೆ. ಇವ್ರಿಗೆ ಬಿಡೋದು ಬೇಡ ಅನ್ನುವಂಥ ನಿರಂತರವಾಗಿ ನಾವು ಪ್ರಯತ್ನ ಪಟ್ಟು ಶುರು ಮಾಡಿದೋ ಅವ್ರನ್ನ ಹಿಡಿದು ಒಳಗಾಕೋಕ್ಕೆ ಚೆಚ್ಚಕ್ಕೆ. ಮತ್ತು CCB ಅವರು ಸಹ ಅಲ್ಲಿ ಕೆಲಸ ಮಾಡ್ತಾಯಿದ್ರು. ನಾನು ಈಚೆ ಬಂದೆ, ಅವ್ರು ಅಲ್ಲೇ ಕೆಲಸ ಮಾಡ್ತಾಯಿದ್ರು. ಅದಾದಮೇಲೆ ನಾನು ಏನು ಮಾಡಿದೆ ಪೆದ್ಗುಂಡನಿಗೆ ಅಂತ ಅನ್ನೋದನ್ನು ಮುಂದಿನ ಭಾಗದಲ್ಲಿ ನೋಡೋಣ. ಸೊ ಪೆದ್ಗುಂಡನ ಬಗ್ಗೆ ಸುಮಾರು ಜನ ಕಮೆಂಟ್ಗಳು ಹಾಕ್ತಿರ್ತಾರೆ, ಪೆದ್ಗುಂಡನ ಬಗ್ಗೆ ಹೇಳಿ ಅಂತ. ನೀವು ಮುಂಚೆ ಒಂದು ಸ್ವಲ್ಪ ಚಿಕ್ಕದಾಗಿ ಹೇಳಿರೋದು ಕೂಡ ನಂಗೆ ನೆನಪಿದೆ. ಭಾಳ ವಿಚಿತ್ರವಾದ ಕ್ಯಾರೆಕ್ಟರ್ ಅನಿಸುತ್ತೆ ಮತ್ತು ಬೇಸಿಕಲಿ ಒಬ್ಬ ಕೊಲೆಗಾರ, ಮತ್ತೇನೂ ಅಲ್ಲ. ಸೊ ಆ ಕೊಲೆಗಾರನ ಹೇಗೆ ಮಟ್ಟೆ ಹಾಕಿದ್ರು ಅನ್ನೋದನ್ನು ನಾವು ಮುಂದಿನ ಭಾಗದಲ್ಲಿ ನೋಡೋಣ ಸರ್. ಸೊ ಥ್ಯಾಂಕ್ ಯು ವೆರಿ ಮಚ್ ಸರ್. ಸೊ ಈ ಒಂದು ಸ್ಯಾಂಟ್ರೋ ರವಿ ಅಂತ ಬಂದುಬಿಡುತ್ತೆ ಬಾಯಿಗೆ, ಈ ಸ್ಯಾಂಟ್ರೋ ರವಿ ಕೇಸ್ ಆಗಿ. ಸ್ಯಾಂಟ್ರೋ ಸೂರಿ ಅವನು ಪಾಪ ಅಂತೇನಲ್ಲ, ಬಟ್ ಮದುವೆ ಮಾಡಿಕೊಂಡು ಜೀವನ ಏನೋ ಮಾಡ್ಕೋಬೇಕು, ಇನ್ವಿಟೇಷನ್ ಕೊಡಕ್ಕೆ ಹೋಗಿದೆ ಮುನ್ರಾಜ್ ಅವ್ರಿಗೆ. ಇನ್ವಿಟೇಷನ್ ಮಾಡಬೇಕು, ಕೇಬಲ್ ಬಿಸ್ನೆಸ್ ಮಾಡಬೇಕು ಅಂತ ಏನೋ ಮಾಡೋಕ್ಕೆ ಹೋಗಿ ಹೆಂಗೆ ಸತ್ವದ ಅಂತಂದರೆ. ಆಮೇಲೆ ಪಾಪ ಯಾವಾಗೂ ಬೆನ್ನೇರಿರ್ತಾರೆ, ಅದು ಬಿಡಲ್ಲ ಸರ್. ಅದು ಬೇತಾಳ ವಿಕ್ರಮನ್ ಬೇತಾಳ ಥರ ಕಾಡ್ತದಲ್ಲ, ಹಂಗೆ ಹೆಗಲ ಮೇಲೆ ಕುಂತಿರುತ್ತದು. ಇವ್ರು ಏನು ಮಾಡಿದ್ರು ಅದು ಬಂದು ರಾತ್ರಿ ಮಲಗಿದ್ರೂ ಅದು ಕಚ್ಕೊಂಡೇ ಕೂತಿರ್ತದೆ, ಅದು ಬಿಡಲ್ಲ ಸರ್. ಅವು ನೋಡಿ ಎಷ್ಟು ನೋಡಿ ಅರಿಕೊಲೆ 94ರಲ್ಲಾಯಿತು, ಲೇಔಟ್ ಮಂಜ ಅಂತ ಅಂದ್ಬಿಟ್ಟು ಅಂತ. ಆ ಮಂಜಿಂದ ಇವನೇ ಗೋವಿಂದ, ಯಾರು ಈ ಗೋವಿಂದ ಇದ್ದಾನಲ್ಲ ಈ ನಾಯಿ ಗೋವಿಂದ, ಅವನೇ ಪಾಪ ಲೇಔಟ್ ಮಂಜನಿಗೆ ಏನೋ ಸಣ್ಣ ಪುಟ್ಟ ಬಿಸ್ನೆಸ್ ಮಾಡ್ಕೋತಿದ್ದ, ಅದು ಇದು ಒಂದು ಸ್ವಲ್ಪ ಕಲರ್ಫುಲ್ಲಾಗಿದ್ದ, ಒಳ್ಳೆ ಚೆನ್ನಾಗಿದ್ದ. ಆಮೇಲೆ ಏನೋ ಅವನೊಂಥರ ಫಿಲ್ಮಿ ಸ್ಟೈಲ್ ರೌಡಿಸಮ್, ಒಂಥರ ರೌಡಿಸಮ್ಮಲ್ಲಿ ಫಿಲ್ಮಿ ಸ್ಟೈಲ್ ರೌಡಿಸಮ್ ಯಾರು ಮಾಡಿದ್ದಾನೆ ಅಂದರೆ ಈ ಲೇಔಟ್ ಮಂಜ. ಅವನೇನೋ ಅಲ್ಲೇನೋ ಒಂದು ಸ್ವಲ್ಪ ವ್ಯತ್ಯಾಸ ಆಯಿತು. ಮಹಾಲಕ್ಷ್ಮಿ ಲೇಔಟ್ ಅಂದರೆ ಯಾವುದೋ ಪ್ರಾಪರ್ಟಿಗೆ ಸಂಬಂಧಪಟ್ಟಂಥದ್ದು. ಆ ವಿಚಾರದಲ್ಲಿ ಗಲಾಟೆಯಲ್ಲಿ ನಮ್ಮ ಮಾತು ಕೇಳಿಲ್ಲ ಅಂತ ಹೇಳ್ಬಿಟ್ಟು ಅಂತ ಗೋವಿಂದಂಗೆ ಹೇಳಿ ಜಯರೆಡ್ಡಿ ಕೃಷ್ಣಪ್ಪ ಅವ್ನು 98ಅಲ್ಲಿ ಅವ್ನು ಹೊಡೆಸಾಕ್ಸ್ಬಿಟ್ಟ. ಈ ಗೋವಿಂದನ ಹುಡುಗರುಗಳೇ ಹೊಡೆದ್ಬಿಟ್ರು ಅಲ್ಲಿ. ಅದಾದಮೇಲೆ ಅವನ ಅರುಣನ್ ಕೊಲೆ ಆಯಿತು 2000ದಲ್ಲಿ. ಆಮೇಲೆ ತಮ್ಮಯ್ಯ 2001, ಬೈಲ್ರವಿ 2001, ಆಮೇಲೆ ಸುರೇಶ್ ಒಂದು 2004, ಮಚ್ಚ 2005, ಸೂರಿ 2006, ಗೋವಿಂದ 2008. ಅದಾದಮೇಲೆ ಅವನ ಶಿಷ್ಯ 2000. ಹಿಂಗೆ ಯಾರು ಮುಂದೆ ಬಂದು ಹಿಂಗೆ ಕಾಲರ್ ಎತ್ತಿದ್ರೋ, ಯಾರು ಕಾಲರ್ ಎತ್ತದಕ್ಕವರೆಲ್ಲ ಮಠಾಶ್ ಆಗ್ಬಿಡ್ತಾರೆ. ಸರ್ ಹೇಳ್ದಂಗೆ ಕರ್ಮ ಬಿಡಲ್ಲ, ನಿಮ್ಮ ಪಾಪದ ಕಡೆ ತುಂಬಿತಿದ್ದಂಗೆ ನೀವು ಹೋಗ್ತೀರಾ, ಕಾಯ್ತಾ ಇರುತ್ತದು ಹೇಳ್ದಂಗೆ. ಸೊ ಮುಂದಿನ ಭಾಗದಲ್ಲಿ ಈ ಪೆದ್ಗುಂಡನ ಹೆಂಗೆ ಮಟ್ಟ ಹಾಕಿದ್ರು, ಹೇಗೆ ಅವನ ಕಥೆ ಮುಗಿಯುತ್ತೆ ಅಥವಾ ಮುಗಿಸ್ತಾರೆ ಅನ್ನೋದನ್ನು ನಾವು ಮುಂದಿನ ಭಾಗದಲ್ಲಿ ನೋಡೋಣ ಅಂತ ಹೇಳ್ತಾ ಇವತ್ತಿನ ಎಪಿಸೋಡ್ ಮುಗಿಸ್ತಾ ಇದ್ದೀನಿ. ನೋಡ್ತಾರೆ ಗೌರಿಶಕ್ಕಿ ಸ್ಟುಡಿಯೋ, ನೋಡ್ತಾರೆ ಬೆಂಗಳೂರು ಅಂಡರ್ವರ್ಲ್ಡ್. ನಮಸ್ಕಾರ. ಸ್ಟಾಕ್ ಮಾರ್ಕೆಟ್ನಲ್ಲಿ ಸಕ್ಸಸ್ಫುಲ್ ಟ್ರೇಡರ್ ಹಾಗೂ ಇನ್ವೆಸ್ಟರ್ ಆಗಬೇಕು ಅಂತ ನಿಮಗೂ ಅನಿಸ್ತಾ ಇದೆನಾ? ಸ್ಟಾಕ್ ಮಾರ್ಕೆಟಿನ ಸಪ್ತಸ್ವರಗಳ ಬಗ್ಗೆ ತಿಳ್ಕೋಬೇಕೆ ಅಥವಾ ಹೆಡ್ಜಿಂಗ್ ಕಲಿಬೇಕು ಅಂತ ಇದೆ, ಈ ಕೆಳಕಂಡ ನಂಬರ್ಗೆ ಕಾಲ್ ಮಾಡಿ ಹಾಗೂ ರಿಸರ್ವ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.